ಸೊ ಗೆಳೆಯರೆ, ಸುಸ್ವಾಗತ ಎಲ್ಲರಿಗೂ ವಂಡರ್ಫುಲ್ ನ್ಯೂ ವರ್ಲ್ಡ್ ಪಾರ್ಟ್ 3. ಈ ಮಾನವಾಗ ನೀವು ಇಷ್ಟೊಂದು ಲವ್ ಕೊಟ್ಟಿದ್ದು 2 ವಿಡಿಯೋಸ್ ಮಾತ್ರ ಸೂಪರ್ ರೆಸ್ಪಾನ್ಸ್ ಸಿಕ್ತು. ಅದನ್ನ ನೋಡಿ ತಗೊಳ್ಳಿ, ಎಂಜಾಯ್ ಮಾಡಿ. ಸೊ ಸ್ಟೋರಿ ಶುರು ಆಗೋಕ್ಕಿಂತ ಮುಂಚೆ ಹೋಮ್ ವರ್ಕ್ ಮಾಡಿದಿರ ತಾನೆ? 2 ವಿಡಿಯೋ ನೋಡಿಲ್ಲ ಅಂದ್ರೆ ತಗೊಳ್ಳಿ ರೀಕ್ಯಾಪ್. ಅವರ್ MC ಸಂಗ್ಲಿ, ಇವನ್ ಲೈಫ್ ಹೋಗಿದೆ. ಆಫೀಸ್ ಅಲ್ಲಿ ಯಾರು ಇವನ್ಗೆ ಮರ್ಯಾದೆ ಕೊಡಲ್ಲ, ಎಲ್ಲ ಇವನ್ ಕೈಂಡ್ನೆಸ್ ನ ಅಡ್ವಾಂಟೇಜ್ ಆಗಿ ತಗೊಂತಾರೆ. ಇವನ್ ಈ ಡಿಪಾರ್ಟ್ಮೆಂಟ್ ಹೆಡ್ HR ಇದ್ದಳು, ಇವನನ್ನ ಸುಮ್ನೆ ಒಯ್ತಾಳೆ ಅಂಡ್ ಒಂದ್ ಕೇಸಿಗೂ ತಗಲಾಕ್ಸ್ತಾಳೆ. ಪಾಪ ಸಂಘ ಅದನ್ನ ಮಾಡು ಕೂಡ ಇರಲ್ಲ. ಬಟ್ ಒಂದಿನ HR ಒಬ್ಬ ಹುಡುಗನ್ನ ಆಕ್ಸಿಡೆಂಟ್ ಮಾಡ್ತಾಳೆ. ಆ ದಿನದಿಂದ ಸಂಘ್ ಲೈಫ್ ಪೂರ್ತಿ ಚೇಂಜ್ ಆಗೋಗುತ್ತೆ. ಅವನು ಯಾರ್ಯಾರು ಕೀಳಂಗ್ ನೋಡಿರೋ, ಹುಲಿ ಮಾಡಿ ಹೊಡಿತಿದ್ರು ಒಬ್ಬೊಬ್ರು ಹುಡುಕಿ ಬಗ್ಸ್ ಬಡ್ದು ರಿವೆಂಜ್ ತಗೊಂತಾರೆ. ಈಗ ಸಂಘ ಇದ್ದನ HR ಕಂಟ್ರೋಲ್ ತಗೊಂಡ್ಬಿಟ್ಟು ಸೋರಿನಾ ಅಂತ ಹೇಳಿ ಸೆಕೆಂಡ್ ಎನಿಮಿ ಏನಿದ್ಲು ಅವಳನ್ನ ಬಗ್ಸ್ ಬಡ್ದ್ಬಿಟ್ಟು ಲಿಟ್ರಲಿ ಡಿಫೀಟ್ ಮಾಡ್ತಾನೆ. ಬಟ್ HR ಇದ್ದಳು ಡಬಲ್ ಕ್ರಾಸ್ ಮಾಡ್ಬಿಟ್ಟು ಸಂಘ್ ವಿರುದ್ಧ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ತಿದ್ರು. ಮುಂದೆ HR ಏನ್ ಪ್ಲಾನ್ ಮಾಡ್ತಿದ್ದಾಳೆ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಂಡ್ ಟ್ರಸ್ಟ್ ಮಿ, ಈ ವಿಡಿಯೋದಲ್ಲಿ HR ಇದ್ದಳು ಎಲ್ರಿಗೂ ಚಾನ್ಸ್ ಕೊಡ್ತಾಳೆ, ಲಿಟ್ರಲಿ ಎಲ್ರು ಕೊಡ್ತಾರೆ. ಈಗ ಸ್ಟೋರಿ ಮುಂದೆ. ಚಾಪ್ಟರ್ ಶುರುವಲ್ಲಿ ನಾವು ಸೂರ್ಯನ ಬಾಯ್ ಫ್ರೆಂಡ್ ನೋಡ್ತೀವಿ, ಜುವಾನ್. ಅವ್ನ್ ಸೂರ್ಯನ ರೂಮ್ ಹತ್ರ ಬಂದ್ಬಿಟ್ಟು ಬಾಗ್ಲು ಬಡಿತಿದ್ದ. ಬಿಕಾಸ್ ಆ ಇನ್ಸಿಡೆಂಟ್ ನಡೆದಾಗ್ಲಿಂದ ಸೂರ್ಯನ ಇದ್ದಳು ಆಫೀಸಿಗೆ ಬಂದೇ ಇಲ್ಲ. ಅದಕ್ಕೆ ಚೆಕ್ಔಟ್ ಮಾಡಕ್ಕೆ ಅವ್ನ್ ಬಾಯ್ ಫ್ರೆಂಡ್ ಬಂದಿದ್ದ. ಈ ಸೌಂಡ್ ಪಕ್ಕದ ನೈಬರಿಗೆ ಇಷ್ಟ ಆಗಲ್ಲ. ಅವಳು ಬಂದು ಬೈತಾಳೆ, ಬಾಗ್ಲು ಯಾಕೆ ತಡ್ತಿದ್ಯಾ, ಅವಳು ತೆಗಿತಿಲ್ಲ ಅಂದ್ರೆ ನಿನ್ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದಾಳೆ, ಅವಳು ನಿನ್ ಬಿಡು, ನೀನ್ ಹಿಂಗೆ ಬಾಗ್ಲು ಬಡಿತಿದ್ರೆ ನಾನ್ ಪೊಲೀಸಿಗೆ ಫೋನ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾಳೆ. ಸೊ ಬ್ರೋ ಇದನ್ನ ಕೇಳ್ಬಿಟ್ಟು ಹೊಡೆದೋದ. ಅವನಿಗೆ ನಿಜವಾಗ್ಲೂ ಅನ್ಸುತ್ತೆ ನಾನು ನೀವು ಡಂಪ್ ಮಾಡ್ಬಿಟ್ಲ. ಅದೇ ಗುಂಗಲ್ಲಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ಬಟ್ ನಾವು ಒಳಗಿರೋ ಸಿನಾರಿಯ ನೋಡಿದ್ರೆ ಸೋರಿ ಇದ್ದಳು ಒಬ್ಳೆ ಕುಂತಿದ್ಲು ಪ್ರೆಷನ್ ಅಲ್ಲಿ. ಅವಳ ಟ್ರೋಮಾದಿಂದ ಇನ್ನೂ ಆಚೆ ಬಂದಿಲ್ಲ. ಆಫೀಸ್ ಅಲ್ಲೂ ಕೂಡ ಇದೇ ಮಾತಾಡ್ತಿರ್ತಾರೆ, ಸೋರಿನ ಇದ್ದಳು ಯಾಕೆ ಬಂದಿಲ್ಲ. ಬಟ್ HR ಇದ್ದಳು ವರ್ಕರ್ಸ್ ಬಾಯಿ ಮುಚ್ಚಿಸ್ತಾಳೆ, ಅದು ಇದು ಹೇಳ್ಬಿಟ್ಟು ಕೆಲ್ಸದವರು ಕೆಲಸ ಮಾಡಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು. ಹಾಗೆ ಸಂಘ ಕರ್ಕೊಂಡು ಅವಳ ರೂಮಿಗೆ ಹೋಗ್ತಾಳೆ. ಒಂದ್ಸಲಿ ಒಂದ್ ಬಾವಿ ನೀರ್ ಸೇದ್ಬಿಟ್ರೆ ಸಲ ಅದೇ ಬಾವಿ ನೀರ್ ಕುಡಿಬೇಕು. ಸೊ ಒಳಗೆ HR ಇದ್ದಳು ಸಂಘ ಕರ್ಕೊಂಡು ಹೋಗ್ಬಿಟ್ಟು ಆಕ್ಸಿಡೆಂಟ್ ವಿಡಿಯೋ ಡಿಲೀಟ್ ಮಾಡಕ್ ಹೇಳ್ತಾಳೆ. ಬಟ್ ಸಂಘ ಇದನ್ನು ಇಷ್ಟು ಸುಲಭವಾಗಿ ನಾನ್ ಡಿಲೀಟ್ ಮಾಡ್ತೀನ, ನಿನಗ್ ಕೊಡ್ತೀನ ಅಂತ ಹೇಳ್ಬಿಟ್ಟು ಬೆರಳು ಹಾಕಿ ಮಸಾಜ್ ಮಾಡ್ತಾನೆ. ಎಲ್ಲಿಗೆ ಅಂತ ನಿಮಗೆ ಗೊತ್ತು. ಸಂಘ ಕೈ ಚಳಕ ತೋರ್ಸಾದ್ಮೇಲೆ ಸಂಘ ಇದನ್ನ ನನಗೆ ಹಾಫ್ ಡೇ ಬೇಕಂತ ಹೇಳ್ಬಿಟ್ಟು ರಜಾ ಹಾಕಿ ಅಲ್ಲಿಂದ ಹೊರಟೋಗ್ತಾನೆ. ಅಂಡ್ ಹಿಂದೆ HR ನೋಡಿ ಯಾವ ಪೋಸಲ್ಲಿ ಇದ್ದಾಳೆ. ನೆಕ್ಸ್ಟ್ ಜುವಾನ್ ಇದ್ದನು ಸೂರ್ಯನ ಚಿಂತೆಲೆ ಇದ್ದ, ಏನಾಯ್ತು ಇವಳಿಗೆ. ಬಟ್ ಈ ಜೋಲ್ ಗಮನ ಫುಲ್ ಆಫೀಸ್ ಅಲ್ಲೇ ಇದೆ. ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ, ಯಾವ್ಯಾವ ಆಂಗಲ್ ಅಲ್ಲಿ ಕುಂತಿದ್ದಾರೆ, ಹಿಂಗೆ ಹಂಗೆ ಅಂತ ಹೇಳಿ ಎಲ್ಲಾರು ನೋಡ್ತಿದ್ದ, ಜೋಲ್ ಸುರಿಸ್ತಿದ್ದ. ಸರ್ಟಿಫೈಡ್ ಕಾಮುಕ ಇವನು. ನೆಕ್ಸ್ಟ್ ಅದೇ ಟೈಮ್ ಸೂರ್ಯನ ಇದ್ದಳು ಜುವಾನ್ ನ ಮನೆಗ್ ಕರೀತಾಳೆ. ಅಂಡ್ ಇವನ್ಗೂ ಅದೇ ಬೇಕಿತ್ತು, ಆ ಸರಿ ಅಂತ ಹೇಳಿ ಮೆಸೇಜ್ ಮಾಡ್ತಾನೆ. ಸೋರಿ ಇಲ್ಲಿ ಪಾಪ ಒಬ್ಳೆ ಕಾಯ್ತಿದ್ಲು. ಅದೇ ಟೈಮಿಗೆ ಇಲ್ಲಿ ಡೋರ್ ಬೆಲ್ ಆಗುತ್ತೆ. ಸೋರಿ ಹ್ಯಾಪಿ ಆಗ್ಬಿಟ್ಟು ಜುವಾನ್ ಬಂದ ಅಂತ ಹೇಳಿ ಬಾಗ್ಲು ತೆಗಿತಾಳೆ. ಬಟ್ ಸರ್ಪ್ರೈಸ್ ಬಾಗ್ಲ ಹತ್ರ ಇರೋದು ಸೋರಿ ವರ್ಸ್ಟ್ ನೈಟ್ ಮೇರ್ ಸಂಗ್ಲಿ. ಅವ್ನ್ ಮೆನಾ ಸ್ಮೈಲ್ ಮಾಡ್ತಾ ಹೇಳ್ತಾನೆ, ಒಳಗ್ ಕರಿಯಲ್ವ ನನ್ನನ್ನ, ಹುಷಾರಿಲ್ವಂತ ನಿನ್ಗೆ. ಇಲ್ಲಿ ಸೋರಿ ಇದ್ದಳು ಲಿಟ್ರಲಿ ಕಚ್ತಾಳೆ ಸಂಗ್ ಕೈನ. ಸೋರಿ ಬಾಗ್ಲ ಹಾಕಕ್ ಹೋಗ್ತಾಳೆ. ಬಟ್ ಸಂಗ್ ಸೋರಿನ ಓವರ್ ಪವರ್ ಮಾಡ್ಬಿಟ್ಟು ಬೆಡ್ ಮೇಲೆ ಎಸಿತಾನೆ. ಬಟ್ ಹೂ ಕೇರ್ಸ್, ಸೋರಿನ ಹುಷಾರಿಲ್ಲ ಅಂತ ಹೇಳಿ ಗೊತ್ತಾಗಿದ್ ಕೂಡ್ಲೆ ಸಂಗ್ ಇದ್ದನು ಒಬ್ಬ ಜೆಂಟಲ್ ಮ್ಯಾನ್ ತರ ವಿಚಾರ್ಸಕ್ ಬಂದಿದ್ದಾನೆ. ಪಾಪ ಎಂತ ಒಳ್ಳೆ ವ್ಯಕ್ತಿ ನೋಡಿ ಇವನು. ಹಾಗೆ ಹೋಗರು ಖಾಲಿ ಕೈಲಿ ಹೋಗ್ತಾರೆ, ಏನಾದ್ರೂ ಗಿಫ್ಟ್ ತಗೊಂಡೇ ಹೋಗ್ತಾರೆ ತಾನೆ. ಅದಕ್ಕೆ ಸಂಗು ಕೂಡ ಒಂದ್ ಗಿಫ್ಟ್ ತಂದಿದ್ದೆ ಸೋರಿನಾಗೆ. ಅದು ಒಂದು ಬೇಡಿ ಇನ್ನೊಂದ್ ಹೇಳಿ ಆಟದ ಸಾಮಾನು. ಓ ಈ ಸ್ಟೈಲ್ ಅಲ್ಲೂ ಪನಿಷ್ಮೆಂಟ್ ಕೊಡ್ತಾರ, ನನಗೆ ಇವಾಗ್ಲೇ ಗೊತ್ತಾಗಿದೆ. ವೆರಿ ಸಸ್, ನಾವಿಗೆಲ್ಲ ಜನ ಗೊತ್ತು ಅವನ್ ಏನ್ ಮಾಡಕ್ ಹೋಗ್ತಿದ್ದಾನೆ ಅಂತ. ನೆಕ್ಸ್ಟ್ ಜುವಾನ್ ಇಲ್ಲಿ ಕೆಲ್ಸಕ್ಕೆ ಟೈಮ್ ಮುಗಿಯೋದೇ ಕಾಯ್ತಿದ್ದ. ಆಗ್ಲೇ HR ಇಲ್ಲಿ ಬಂದ್ಬಿಟ್ಟು ಅವನೊಂದ್ ತಡೆದು ನಿನಗೆ ಓವರ್ ಟೈಮ್ ಮಾಡ್ಬೇಕು ಅಂತ ಹೇಳಿ ಇನ್ನೂ ವರ್ಕ್ ಕೊಟ್ಬಿಟ್ಟು ಅವನನ್ನ ಅಲ್ಲೇ ಕುಂಡ್ರಿಸ್ತಾಳೆ. ಈ ಪ್ಲಾನ್ ಯಾರು ಮಾಡಿದ್ರು ನಿಮಗ್ ಚೆನ್ನಾಗೇ ಗೊತ್ತು, ಸಂಗ್ಲಿ. ನೆಕ್ಸ್ಟ್ ಇವರಿಬ್ರು ಆವೇಣಿ ಆಟ ಚಾಲು. ಸಂಗ್ ಅಂಡ್ ಸೂರ್ಯನದು. ಈ ಸರಿ ಗ್ಯಾಜೆಟ್ಸ್, ಗಿಯರ್ಸ್, ಎಕ್ವಿಪ್ಮೆಂಟ್ ಎಲ್ಲ ಇವೆ. ಸಂಗ್ ಇಲ್ಲಿ ಸೂರ್ಯನ ಈಸಿಯಾಗಿ ಬಿಡಲ್ಲ, ಅವನು ಚೆನ್ನಾಗೆ ಕುಟ್ತಾನೆ. ಸಂಗ್ ಇಲ್ಲಿ ಸೂರ್ಯನ ಚೆನ್ನಾಗಿ ಮಾಡ್ತಿದ್ದ. ಅಂಡ್ ಇದನ್ ಸೌಂಡ್ ಕೇಳ್ಬಿಟ್ಟು ಪಕ್ಕದ ನೈಬರ್ ಇದ್ದಳು ಮೂಡಿಗೆ ಬಂದ್ಬಿಟ್ಟು ಅವಳು ಬೆಟ್ನ ಅವಳು ಒಳಿಕೆ ಹಾಕಂತಾಳೆ. ಬರೀ ಸೌಂಡ್ಗೆ ಇವ ಅಮ್ಮಂಗ್ ನಿಂತ್ಕೊಂಡ್ಬಿಡ್ತು. ಒಂದ್ ಸೆಕೆಂಡ್ ಇರಲ್ಲ, ಆರ್ಗ್ಯಾಸಮ್ ಬಂದ್ಬಿಡ್ತು. ಬಟ್ ನೈಬರಿಗೆ ಅನ್ಸುತ್ತೆ ಬೆಳಿಗ್ಗೆ ಬಂದಿದ್ದಲ್ಲ ಅವನೇ ಈಗ ಸೂರ್ಯನ ಜೊತೆ ಮಾಡ್ತಿದ್ದಾನೆ. ಇದು ಈ ಮಾತು ಯಾಕೆ ಇಂಪಾರ್ಟೆಂಟ್ ಮುಂದೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿಗೆ ಫೈನಲಿ ಜುವಾನ್ ಬರ್ತಿರ್ತಾನೆ. ಇವ್ರದಿನ್ನು ಒಳಗ್ ನಡೀತಿತ್ತು. ಬಟ್ ಗೇಟ್ ಅಲ್ಲಿ ಜುವಾನಿಗೆ ಆಂಟಿ ಸಿಗ್ತಾಳೆ. ಇಬ್ರು ಒಬ್ರು ನಿನ್ನೊಬ್ರು ನೋಡ್ಬಿಟ್ಟು ಶಾಕ್. ಆಂಟಿ ಇದ್ದಳು ಯೋಚನೆ ಮಾಡ್ತಾಳೆ, ಈ ಹುಡುಗನ್ ಜೊತೆ ಸೂರ್ಯನ ಮಾಡ್ತಿಲ್ಲ, ಯಾರ ಜೊತೆ ಕುಟಸ್ಕೊಂತಾಳ ಅವಳು. ಆಸ್ ಜುವಾನ್ ಅವ್ನ್ ಫ್ರಂಟ್ ಆಂಗಲ್ ಅಲ್ಲಿ ಆಂಟಿ ನೋಡ್ಬಿಟ್ಟು ಅವ್ರ ಬೆಟ್ಟ ಗುಡ್ಡ ನೋಡಿ ಬಿದ್ದೋರ ಅಲ್ಲೇ. ಇವನ್ ನನ್ ಕಸ ಎಷ್ಟ್ ಬರ್ತೀನಿ ಅಂತ ಹೇಳಿ ಅವ್ರ ಕೈಯಲ್ಲಿ ಬ್ಯಾಗ್ ತಗೊಂಡ್ಬಿಟ್ಟು ಕಸ ಎಸಿಯಕ್ ಹೋಗ್ತಾನೆ ಅವ್ರ ಜೊತೆನೆ. ಅಂಡ್ ಇಂಟ್ರೊಡಕ್ಷನ್ ಕೂಡ ಕೊಡ್ತಿರ್ತಾನೆ. ನಾನು ಹೇಳ್ತಿಲ್ವ ಸರ್ಟಿಫೈಡ್ ಕಾಮುಕ. ಅಂಡ್ ಕಂಡಿದ್ದೆಲ್ಲ ಬೇಕು ಇವನಿಗೆ. ನೆಕ್ಸ್ಟ್ ಸಂಗಣ್ಣ ಸೋರಿನ ಅದು 3 ರೌಂಡ್ ಆಗಿತ್ತಿಲ್ಲಿ. ನೆಕ್ಸ್ಟ್ ಸಂಗಿದ್ದನು ಸೋರಿನ ಕೂಟ್ಬಿಟ್ಟು ಸುಸ್ತು ಮಾಡಿ ಬಿಟ್ಟಲ್ಲೇ ಅವನ ಆಟ ಸಾಮಾನೆಲ್ಲ ಬ್ಯಾಗಿಗೆ ಹಾಕೊಂಡು ಅಲ್ಲಿಂದ ಸಿ ಯು ಇನ್ ಆಫೀಸ್. ನೀನೇನಾದ್ರೂ ನಾಳೆ ಆಫೀಸಿಗೆ ಬರ್ಲಿಲ್ಲ ಅಂದ್ರೆ ಮತ್ತೆ ನಾನೇ ಬರ್ತೀನಿ ನಿನ್ನ ಕರ್ಕೊಂಡು ಹೋಗಕ್ಕೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಕಸ ಎಸೆಕ್ ಬಂದಿರೋ ಕಾಮುಕ ಆಂಟಿ ಹಿಂದೆಯಿಂದ ಫೋಟೋ ತೆಗಿಯಕ್ ನೋಡ್ತಿರ್ತಾನೆ. ಆಂಟಿ ಇದನ್ನ ನೋಡ್ಬಿಟ್ಟು
ಖುಷಿ ಇಲ್ಲ. ಅವಳಿಲ್ಲಿ ಕೇಳ್ತಾಳೆ, ನೀನೇನ್ ನನಗೆ ಲೈನ್ ನೋಡ್ತಿರ್ತೀಯ ಇಲ್ಲ ನಿನ್ ಗರ್ಲ್ ಫ್ರೆಂಡ್ ನೋಡ್ತೀಯೋ? ಏನೋ ಅವಳ ರೂಮ್ ಇಂದ ಸಖತ್ ಸ್ಟ್ರೇಂಜ್ ವಾಯ್ಸ್ ಬತ್ತಿತ್ತಪ್ಪ, ಗಪ್ ಇಂದು. ಅಂಡ್ ಇದನ್ ಕೇಳ್ಬಿಟ್ಟು ಹುಡ್ಗ ಇಲ್ಲಿ ಶಾಕ್ ಅಲ್ಲಿ ಒಡೆ ಬರ್ತಾನೆ. ಅದೇ ಟೈಮಿಗೆ ದಾರಿಲಿ ಸಂಗ್ ಸಿಗ್ತಾನೆ. ಆಂಟಿನೂ ಕೂಡ ಹಿಂದೆಯಿಂದ ಬರ್ತಾಳೆ. ಜುವಾನ್ ಇಲ್ಲಿ ಸಂಗಿಗ್ ಕೇಳ್ತಾನೆ, ನೀನ್ ಯಾಕೆ ಇಲ್ಲಿದ್ಯಾ? ಅದಕ್ಕೆ ಸಂಗ್ ಇಲ್ಲಿ ಅತ್ಲಾಗಿದ್ಲಂಗ್ ನೋಡ್ಬಿಟ್ಟು ಅವನಿಗೆ ಒಂದು ಬೋರ್ಡ್ ಕಾಣಿಸುತ್ತೆ. ಅವ್ನು ಇಲ್ಲಿ ಹೇಳ್ತಾನೆ, ಇಲ್ಲಿ ಆಕ್ಯುಪಂಚರ್ ಟ್ರೀಟ್ಮೆಂಟ್ ನಡೆಯುತ್ತೆ, ಕ್ಲಿನಿಕ್ ಅಲ್ಲಿ ನಾನು ನನ್ನ ಕೈ ಸರಿ ಮಾಡ್ಸೋಣ ಅಂತ ಹೇಳಿ ಬಂದಿದ್ದೆ, ಕೈ ಸಖತ್ ನೋವ್ತಿತ್ತು ಅದಕ್ಕೆ ಅಂತ ಹೇಳಿ. ಇದನ್ನ ಕೇಳ್ಬಿಟ್ಟು ಜುವಾನ್ ಇದನ್ನ ಹೌದಾ ಅಂತ ಹೇಳಿ, ಸರಿ ನೀರ್ ಜಾಸ್ತಿ ಕೂಡ ಎಕ್ಸರ್ಸೈಸ್ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಅವನಿದ್ದನ್ನು ಸೋರಿನ ರೂಮಿಗೆ ಬರ್ತಾನೆ. ಅಂಡ್ ಒಳಗ್ ಹೋಗ್ಬಿಟ್ಟು ಧ್ಯಾನ ಇಟ್ಟು ನೋಡ್ತಾನೆ, ಅಂದ್ರೆ ರೂಮ್ ಅಲ್ಲಿ ಏನಾದ್ರು ಚೇಂಜ್ ಆಗಿದೆಯಾ, ಯಾರನ್ನ ಬಂದ್ ಹೋಗಿದಾರ ಅಂತ. ನೆಕ್ಸ್ಟ್ ಸೋರಿನ ಹತ್ರ ಬಂದ್ಬಿಟ್ಟು ಏನಾಯ್ತು ಹೇಳು ಅಂತ ಕೇಳಿದಾಗ ಸೋರಿನ ಇದ್ದಳು ಏನು ಹೇಳಲ್ಲ, ರೀಸನ್ ನಿಮ್ಗೆ ಗೊತ್ತು, ಈಗ ತಾನೆ ಸಂಗ್ ಕುಟ್ಟು ಹೋಗಿದ್ದಾನೆ. ಆಗ್ಲೇ ಅವಳಿದ್ದಳು ಅವನನ್ನ ಹಗ್ ಮಾಡ್ತಾಳೆ. ಬಟ್ ಅದೇ ಬೆಡ್ ಮೇಲೆ ಜುವಾನಿಗೆ ಒಂದು ಬಟನ್ ಸಿಗುತ್ತೆ, ಶರ್ಟ್ ಬಟನ್. ಹುಡುಗನ್ ಡೌಟ್ ಇಲ್ಲೊಂದ್ ಚೂರ್ ಜಾಸ್ತಿ ಆಯ್ತು. ನೆಕ್ಸ್ಟ್ ನಾವಿಲ್ಲಿ ಕಂಪ್ನಿ ಸಿನಾರಿಯೋ ನೋಡ್ತೀವಿ. ಕಂಪ್ನಿಗೆ ವೈಸ್ ಪ್ರೆಸಿಡೆಂಟ್ ಬರ್ತಿದ್ದಾಳೆ ಅಂತ ಹೇಳಿ ಗೊತ್ತಾಗುತ್ತೆ ಎಲ್ಲಾರ್ಗು. ಬಟ್ HR ಗೆ ಲೇಟ್ ಆಗಿ ಗೊತ್ತಾಗುತ್ತೆ. ಅವಳಲ್ಲಿ ಕೆಳಗ್ ಬರೋ ಅಷ್ಟೊತ್ತಿಗೆ ಕಂಪ್ನಿ ವೈಸ್ ಪ್ರೆಸಿಡೆಂಟ್ ಆವಾಗ್ಲೇ ಬರ್ತಿದ್ಲು. ಏನು ಫುಲ್ ಆಟಿಟ್ಯೂಡ್ ಅಲ್ಲಿ, ಆ ಶ್ರೀಮಂತ ಅಪ್ಪನ್ ಒಬ್ಳೆ ಮಗಳು ಅನ್ನೋ ರೇಂಜಿಗೆ. ಅವಳದು HR ಮಧ್ಯೆ ಏನೋ ಇದೆ. ನೀವು ಈ ಸಿನಾರಿಯೋ ನೋಡಿ, HR ಪಾಕೆಟ್ ಇಂದ ಒಂದು ಪೆನ್ ಕೆಳಗ್ ಬೀಳುತ್ತೆ. ಆ ಪೆನ್ ಎತ್ಕೊಂಡ್ಬಿಟ್ಟು ಆ ವೈಸ್ ಪ್ರೆಸಿಡೆಂಟ್ ಇದ್ದಳು HR ನ ಪೋಕ್ ಮಾಡ್ತಾಳೆ ಅದೇ ಮೇಲೆ ಇಟ್ಟ ಪೆನ್ ನ. HR ಇದ್ದಳು ಫುಲ್ ಲಿಟ್ರಲಿ ಎದ್ರೋಗಿದ್ದಾಳೆ. ಅವಳಿಗೆ ಯಾವ್ದು ಹಳೆ ಕನ್ಸು ನನ್ಸಾಗಿದೆ ಅನ್ನೋ ರೇಂಜಿಗೆ ಕಾಣಿಸ್ತಿದ್ದಾಳೆ. ನೋಡ್ರಿ ಈ ಹುಡುಗಿ ವೈಸ್ ಪ್ರೆಸಿಡೆಂಟ್ ಯಾರು, ಬನ್ನಿ ನೋಡೋಣ. ಇಲ್ಲಿ ಒಳಗ್ ಹೋಗ್ಬಿಟ್ಟು ವೈಸ್ ಪ್ರೆಸಿಡೆಂಟ್ ಇದ್ದಳು ಚೇರ್ಮನ್ ಗೆ ಹೇಳ್ತಿದ್ಲು, ಅದು ಏನು ಕುಂಡ್ರಿಸ್ಬಿಟ್ಟು ಎದರ್ಸ್ತಾ ಹೇಳ್ತಿರ್ತಾಳೆ. ಕಂಪ್ನಿ ಸಿಚುವೇಶನ್ ಈಗ ಫುಲ್ ಟೈಟ್ ಆಗೋಗಿದೆ. ನಿನ್ HR ಡಿಪಾರ್ಟ್ಮೆಂಟ್ ಇಂದಾನೆ ಎಲ್ಲ ಪ್ರಾಬ್ಲಮ್ ಆಗ್ತಿರೋದು. ನೀನ್ ಜಲ್ದಿ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ನಾನು HR ಲೇಡಿನ ತೆಗ್ದಾಕ್ತೀನಿ ಕೆಲಸದಿಂದ ಅಂತ ಹೇಳ್ತಾಳೆ. ನಾನು ಹೇಳಿನಲ್ಲ, ಇವಳದು HR ಇಂದ ಏನೋ ಪರ್ಸನಲ್ ಇದೆ. ನೆಕ್ಸ್ಟ್ ಚೇರ್ಮನ್ ನಾನು ಸಿಚುವೇಶನ್ ಕಂಟ್ರೋಲ್ ತರ್ತೀನಿ ಅಂತ ಹೇಳಿ ಒಪ್ಕೊಳ್ತಾನೆ. ಆಮೇಲೆ ನಾವು ಜುವಾನ್ ನೋಡ್ತೀವಿ. ಜುವಾನ್ ಇದನ್ನ ಆ ಬಟನ್ ನೋಡ್ತಿದ್ದೆ. ಇದು ಯಾವ್ದೋ ಚೀಪ್ ಶರ್ಟ್ ಬಟನ್, ಯಾರ್ದಿರ್ಬೋದು, ನಿಮ್ಮ ಅಜ್ಜಂದು, ಅವನೇ ಬಂದಿದ್ದಲ್ಲ ನಿನ್ ಗರ್ಲ್ ಫ್ರೆಂಡ್ ಕುಟ್ಟಕ್ಕೆ. ಆಗ್ಲೇ ಇಲ್ಲಿ ಜುಂಗಾ ಬರ್ತಾಳೆ. ಅಂಡ್ ಈ ಕಾಮುಕ ಮಾಡದ್ ನೋಡ್ರಿ, ಅವಳು ಲಿಟ್ರಲಿ ಹತ್ರ ಬಂದಿದ್ದಾಳೆ. ಅವಳು ಪಾಂಪಮ್ ಮುಖದ ಹತ್ರ ಇದೆ. ಈ ಬಡ್ಡಿ ಇವಾಗ ಅದನ್ನ ಮೂಸ್ ನೋಡ್ತಾನೆ. ಇವತ್ ಯಾವ್ದೋ ಬೇರೆ ಪರ್ಫ್ಯೂಮ್ ಹಾಕೊಂಡ್ ಬಂದಿದ್ಯಾ ಅಲ್ವಾ, ಅವ್ನು ಲಿಟ್ರಲಿ ಕಾಗೆ ಹಾರಿಸ್ತಾನೆ. ಅಂಡ್ ಜುಂಗಾ ಇದ್ದಾಳೆ ಮೊದ್ಲೇ ಮಂಗಿ, ಅವಳಿಗೆ ಏನು ಗೊತ್ತಾಗ್ಲಿಲ್ಲ. ಆಗ್ಲೇ ಅವನು ಹಿಂದೆ ಸಂಗ್ ನೋಡ್ತಾನೆ, ಅವನನ್ನ ಫಾಲೋ ಮಾಡ್ತಾನೆ. ಸಂಗ್ ಇದ್ದಾನೆ ಇಲ್ಲಿ ಬಾತ್ರೂಮ್ ಹೋಗಿದ್ದ, ಇವನು ಕೂಡ ಫಾಲೋ ಮಾಡ್ತಾ ಬಾತ್ರೂಮ್ ಹೋಗ್ತಾನೆ. ನೆಕ್ಸ್ಟ್ ಜುವಾನ್ ಇದ್ದನು ಒಳಗ್ ಹೋಗ್ಬಿಟ್ಟು ಸಂಗ್ ಬಟ್ಟೆನ ಡ್ಯಾನ್ ಆಯ್ತು ನೋಡ್ತಾನೆ. ಫೋಕಸ್ ಮಾಡಿ, ಇದು ಬಟ್ಟೆ ಡರ್ಟಿ ಆಗಿದೆ, ಇದ್ರಲ್ಲಿ ಯಾವ್ದನ್ನ ಬಟನ್ ಮಿಸ್ ಇದ್ಯಾ, ಇದ್ರೆ ಇವಂದೇ ಇರ್ಬೇಕು, ನನ್ನ ಇನ್ವೆಸ್ಟಿಗೇಷನ್ 100% ಸರಿ ಆಗುತ್ತೆ. ಆಗ್ಲೇ ಸಂಗ್ ಇಲ್ಲಿ ಹೋಗಕ್ ಹೋಗ್ತಾನೆ. ಇವನು ಸಂಗ್ ಕೈ ಹಿಡ್ಕೊಂಡ್ಬಿಟ್ಟು ಎಳಿತಾನೆ. ಅವ್ನ ಕೈಯಲ್ಲಿರೋ ಕಾಲರ್ ಬಟನ್ ನೋಡಕ್ಕೋಸ್ಕರ ಕೈ ಎಳೆದಿದ್ದು, ಬಟ್ ಸಂಗ್ ಕಾಲರ್ ಅಲ್ಲಿ ಬಟನ್ ಇತ್ತು. ಹಾಗೆ ಅವನು ಕೈ ಹಿಡ್ಕೊಂಡಿದ್ದಲ್ಲ, ಅದಕ್ಕೆ ಕಾಗೆ ಹಾರಿಸ್ತಾ ಹೇಳ್ತಾನೆ, ನಿನ್ನೆ ಕೈ ಸರಿ ಇಲ್ಲ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ನೋಡದೆ ಟ್ರೀಟ್ಮೆಂಟ್ ಸರಿ ಮಾಡ್ಯಾರ ಅವರು ಅಂತ ಹೇಳಿ. ಅದಕ್ಕೆ ಸಂಗ್ ಇದ್ದಾನೆ ಹೇಳ್ತಾನೆ, ಆ ಕ್ಲಿನಿಕಲ್ ಚೆನ್ನಾಗಿ ಅಕ್ಯುಪಂಚರ್ ಮಾಡಿದ್ರು. ಆಗ್ಲೇ ಜುವಾನ್ ಇದ್ದನ್ನು ಸಂಗ್ ಕೈ ಮೇಲಿರೋ ಗಾಯದ ಬಗ್ಗೆ ಕೇಳ್ತಾನೆ. ಅದಕ್ಕೆ ಸಂಗ್ ಇದ್ದಾನೆ ಹೇಳ್ತಾನೆ, ಒಂದು ಬೀದಿ ನಾಯಿ ನನಗೆ ಕಚ್ಚಿಬಿಡ್ತು. ನೆಕ್ಸ್ಟ್ ಇಲ್ಲಿಂದ ಸಿನಾರಿಯೋ ಚೇಂಜ್ ಆಗುತ್ತೆ. ನೆಕ್ಸ್ಟ್ HR VP ಇದು ಸ್ಮಾಲ್ ಬ್ಯಾಕ್ ಸ್ಟೋರಿ ನೋಡ್ತೀವಿ. ಹಿಂದೆ HR ಇದ್ದಳು ಫುಲ್ ಬೆತ್ತಲಲ್ಲಿ ಇದ್ಲು. ಇವ್ರು ಅದೇ ಚೇರ್ಮನ್, ಇವಳನ್ನ HR ಮಾಡೋಣ ಅಂತ ಹೇಳಿ ಮಾತಾಡ್ತಿದ್ರು. ಆಗ್ಲೇ ಒಬ್ಳು ಹುಡುಗಿ ಹಿಂದಿಂದ ಈ ಸೀನ್ ನ ನೋಡ್ತಿದ್ಲು ಬಚ್ಚಿಟ್ಕೊಂಡು. ಆ ಹುಡುಗಿ ಯಾರು, ಅವಳೇ VP. ಅಂಡ್ HR ಇಲ್ಲಿ ಪ್ರೆಸೆಂಟ್ ಟೈಮ್ ಅಲ್ಲಿ ಈಗ ಯೋಚನೆ ಮಾಡ್ತಿದ್ಲು, ನಾಚಿಕೆ ಪಡ್ತಿರಿದ್ದು ಹುಡುಗಿ ಇವಾಗ ಬೆಳೆದ್ಬಿಟ್ಟು ಈ ರೇಂಜಿಗೆ ಆಗೋಗಿದ್ದಾಳ. ಆಗ್ಲೇ ಇಲ್ಲಿಗೆ ಚೇರ್ಮನ್ ಬರ್ತಾನೆ. ಅಂಡ್ ಬಂದಿದ್ ಕೂಡಲೇ ಫಸ್ಟ್ ಶಾಟ್ ಹೊಡಿತಾನೊಂದ. ಫಸ್ಟ್ ಅವನು ಹಿಡ್ಕೊಂಡ್ ಕುಟ್ತಾನೆ. ನೆಕ್ಸ್ಟ್ ಮಾತಾಡ್ತಾನೆ, ನಿನ್ ಡಿಪಾರ್ಟ್ಮೆಂಟ್ ವರ್ಕರ್ಸ್ ಡಿಸಿಪ್ಲಿನ್ ಕಳ್ಸು, ನಾನು ಈಗ ಕಳಿಸ್ತಿದ್ದೀನಲ್ಲ ಹಂಗೆ. ಆಕ್ಚುಲಿ ನಾನ್ ಕಳಿಸ್ತೀನಿ HR ಗೆ, ಅಪಾಯಿಂಟ್ಮೆಂಟ್ ಇದ್ಯಾ? ಚೇರ್ಮನ್ ಇದ್ದಾನು ಫುಲ್ ಸಿಟ್ ನ ಬಂದಿದ್ದಾನೆ. HR ಇದ್ದಾಳು ಹಿಂಡ್ ಹಾಕ್ಬಿಟ್ಟು ಫುಲ್ ಸೈಲೆಂಟ್ ಮಾಡಿ ಕಳಿಸ್ತಾಳೆ. HR ಇಸ್ ಅ ಪ್ಲೇಯರ್, ಯು ನೋ, ಐ ವಾಂಟ್ ದಿಸ್ ಟ್ರೀಟ್ಮೆಂಟ್, ಪ್ಲೀಸ್ HR ನನ್ ಜೊತೆ ಮಾಡಿ. ನೆಕ್ಸ್ಟ್ ಇಲ್ಲಲ್ಲೂ ಇದ್ದನು ಸಂಗ್ ಅಂಡ್ ಸುಯೋನ್ ಮಾತಾಡೋದನ್ನ ನೋಡ್ತಿದ್ದ. ಅಂಡ್ ಅವನ್ ಕಣ್ಣು ಈಗ ಸುಯೋನ್ ಮೇಲಿದೆ. ಈ ಬಡ್ಡಿ ಮಗಂದು ಮುಂದೇನೋ ಪ್ಲಾನ್ ಇದೆ. ನೆಕ್ಸ್ಟ್ ಚೇರ್ಮನ್ HR ಇದ್ದಳು ಸುಮ್ ಮಾಡಿ ಕಳಿಸ್ಬಿಟ್ಟು ಯೋಚನೆ ಮಾಡ್ತಿದ್ಲಿ, ಈ ಎವಿಡೆನ್ಸ್ ಏನ್ ಸಂಗ್ ರಿಗಾರ್ಡಿಂಗ್ ಇದೆಯೋ, ಸಂಗ್ ಇಂಟು ಸೋರಿನ ಏನ್ ಮಾಡಿದ್ರು ಅದನ್ನ ಈಗಲೇ ಯೂಸ್ ಮಾಡಕ್ಕಾಗಲ್ಲ. HR ಒಂದು ದೊಡ್ಡ ಗುಡ್ ಪ್ಲಾನ್ ಯಾವ್ದಾನ ಬೇಕು ಅಂತ ಯೋಚನೆ ಮಾಡ್ತಿದ್ಲು. ಆಗ್ಲೇ ಅವಳಿಗೆ ಒಂದು ಪ್ಲಾನ್ ಒಳಿಯುತ್ತೆ. ಅದೇನಂದ್ರೆ ಅವಳ ಮಗಳು ಟ್ಯೂಷನ್ ಟೀಚರ್ ಇಲ್ಲಿ ಬಂದ್ಬಿಟ್ಟು ಒಂದ್ ಜಾಗದಲ್ಲಿ ಮೀಟ್ ಆಗು ಅಂತ ಹೇಳಿ HR ಇದ್ದಳು ಮೆಸೇಜ್ ಮಾಡ್ತಾಳೆ. ಅಂಡ್ ಹುಡುಗ ಹೂ ಅಂತ ಯಾಕನ್ನಲ್ಲ, ಅವನ ಹತ್ರ ಹೋಗಕ್ಕೆ ಎರಡೆರಡು ದೊಡ್ಡ ರೀಸನ್ ಇದೆ. ಅವನು ಈಗ್ಲೂ ಕೂಡ HR ಮಗಳಿಗೆ ಟ್ಯೂಷನ್ ಮಾಡ್ತಿದ್ದ. ನೆಕ್ಸ್ಟ್ ಸೀನ್ ಜುವಾನ್ ಇದ್ದನು ಸುಯೋನ್ ಹತ್ರ ಹೋಗಕ್ಕೆ ಟ್ರೈ ಮಾಡ್ತಿರ್ತಾನೆ. ಬಟ್ ಹುಡುಗಿ ಹತ್ರ ಇವನ್ ಇಮೇಜ್ ಏನ್ ಇದೆಯೋ ಸೋರಿನೋ ಬಾಯ್ ಫ್ರೆಂಡ್ ಅಂತ ಹೇಳಿ ಅದು ಫುಲ್ ಖರಾಬ್ ಇದೆ. ಜುವಾನ್ ಈಗ ಇಮೇಜ್ ಸರಿ ಮಾಡ್ಬೇಕು, ಅದಕ್ಕೋಸ್ಕರ ಅವನು ಇಂಟ್ರು ಜೋಕು ಎಲ್ಲ ಟ್ರೈ ಮಾಡ್ತಾನೆ. ಅದೇ ಟೈಮಿಗೆ ಹುಡುಗಿ ಇದ್ದಳು ಎತ್ತುತ್ತಾಳೆ. ಸಂಗ್ ಪ್ರೆಸೆಂಟೇಶನ್ ನೋಡಿದ್ರ ನೀವು, ಆಗ್ಲೇ ಇವನಿಗೆ ಕ್ಲಿಕ್ ಆಗುತ್ತೆ. ಸಂಗ್ ಆ ದಿನ ಖುಷಿಯಾಗಿದ್ದು ಸೋರಿ
ಡಿಪ್ರೆಷನ್ ಗೆ ಹೋಗಿದ್ದು ಎರಡು ಆಗ್ಲೇ ಲಿಂಕ್ ಇದಾವೆ. ನೆಕ್ಸ್ಟ್ ಸುಯೋನ್ ಇಲ್ಲಿ ಹೋಗ್ತಿದ್ಲು, ಬಟ್ ಜುವಾನ್ ಇದ್ದನು ಅವಳ ಕೈ ಹಿಡ್ಕೊಂಡ್ಬಿಟ್ಟು ಫೋರ್ಸ್ಫುಲಿ ಕ್ವಶನ್ ಕೇಳ್ತಾನೆ. ಹುಡುಗಿ ಇಲ್ಲಿ ಹೋಗ್ತಿದ್ಲು, ಬಟ್ ಜುವಾನ್ ಇಲ್ಲಿ ಬಿಡ್ತಿರ್ಲಿಲ್ಲ. ಆಗ್ಲೇ ಇಲ್ಲಿ ಒಂದು ಗಾಡಿ ಬರುತ್ತೆ, ಗಾಡಿಯಲ್ಲಿ ಇದ್ಲು ವೈಸ್ ಪ್ರೆಸಿಡೆಂಟ್. ಅವಳು ಇಲ್ಲಿ ಜುವಾನ್ ನ ಕಂಡು ಹಿಡಿತಾಳೆ. ನೆಕ್ಸ್ಟ್ HR ಇದ್ದವಳು ಟೀಚರ್ ನ ಮೀಟ್ ಮಾಡ್ತಾಳೆ. ಟೀಚರ್ ಯಾಕೆ ಬರಲ್ಲ ಹೇಳ್ರಿ, ಎರಡು ದೊಡ್ಡ ರೀಸನ್. ಟೀಚರ್ ಕರೆದ್ರೆ ನಾನೇ ಫಸ್ಟ್ ಓಡೋಗ್ತೀನಿ. ನೆಕ್ಸ್ಟ್ ಟೀಚರ್ ಇಲ್ಲಿ ಕೇಳ್ತಾರೆ, ನನ್ನನ್ನ ಯಾಕೆ ಇಲ್ಲಿ ಕರ್ಸಿದ್ರಿ. ಆಗ್ಲೇ HR ಇದ್ದಳು ಹತ್ರ ಹೋಗ್ಬಿಟ್ಟು ಕಿವಿಗ್ ಮಾತಾಡ್ತಾಳೆ, ನೀನ್ ಬಾಯಿ ಮುಚ್ಕೊಂಡಿದ್ರೆ ನೀನ್ ಕದ್ದಿರೋ ಚಡ್ಡಿಗಿಂತ ಮೇಲ್ ರಿವಾರ್ಡ್ ಸಿಗುತ್ತೆ. ಸೊ ಆರ್ ಯು ಇಂಟ್ರೆಸ್ಟೆಡ್? ಅಲ್ಲ, ವೈ ನಾಟ್, ಕೌಂಟ್ ಮೀ. ಇಲ್ಲಿ ಬರೀ ಹತ್ರ ಬಂದ್ ಮಾತಾಡಿದಕ್ಕೆ ಟೀಚರ್ ಸಾಮಾನ್ಯ ಎದ್ಬಿಡ್ತು. ಅಂಡ್ ಇದೆಲ್ಲ ಸೀನ್ HR ಮಗಳು ಇಲ್ಲಿ ನೋಡ್ತಿದ್ಲು. ಟೀಚರಿಗೆ ಅವಳ ಮೇಲೆ ಕ್ರಶ್ ಇದೆಯಲ್ಲ ಅದಕ್ಕೆ. ಬಟ್ ಅವಳಿಗೆ ಟೀಚರ್ ನಮ್ಮಮ್ಮ ರಿಲೇಶನ್ಶಿಪ್ ಆಗಿದ್ದಾರೆ, ಅವ್ರ ಮಧ್ಯೆ ನಾವು ಹೋಗೋದ್ ಬೇಡ ಅಂತ ಹೇಳಿ ಅವಳು ಡಿಸೈಡ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಹತ್ರ ಬಂದ್ರೆ ಅವಳು ಈಗ್ಲೂ ಕೂಡ ಜುವಾನಿಗೆ ಹೇಳ್ತಿದ್ಲು, ನೀನು ಬ್ಯಾಡ್ ಹ್ಯಾಬಿಟ್ ಇನ್ನು ಬಿಟ್ಟಿಲ್ಲ ಅಲ್ವಾ ನೀನು. ಆಗ್ಲೇ ಹಿಂದ್ಲಿಂದ ಸಂಗ್ ಬಂದ್ಬಿಟ್ಟು ಅವ್ನ ಕೈ ನುಲುಚ್ತಾನೆ. ಅಂಡ್ ಸಂಗ್ ಈ ತರ ಮಾಡಿದ್ ನೋಡ್ಬಿಟ್ಟು ವೈಸ್ ಪ್ರೆಸಿಡೆಂಟ್ ಫುಲ್ ಇಂಪ್ರೆಸ್ ಆಗಿ ಹೋಗ್ತಾಳೆ. ಸರಿ, ಈ ಸಿಚುವೇಶನ್ ಇವನಿಗೆ ಬಿಡೋಣ ನಡಿ ಇಲ್ಲಿಂದ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ್ಲೇ ಹೋಗ್ತಾ ಇರ್ಬೇಕಾದ್ರೆ ಡ್ರೈವರಿಗೆ ಹೇಳ್ತಾಳೆ, ನನಗೆ ಆ ಹುಡುಗ ಸಂಗ್ಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಗೊತ್ತಾಗ್ಬೇಕು. ಹುಡುಗಿ ಇಲ್ಲಿ ಬಿದ್ದೋದಂಗಿದ್ದಾಳೆ. ನೆಕ್ಸ್ಟ್ ಸೀನ್ ಟೀಚರ್ ಡ್ರೀಮ್ ಕಮ್ ಟ್ರೂ. ಟೀಚರ್ HR ಇಲ್ಲಿ ಕಾಮಸೂತ್ರ ನಡೆಸ್ತಿದ್ರು. ಟೀಚರ್ ಕನ್ಸ್ ನಿಜವಾಗ್ಲೂ ನನ್ಸಾಗೋಯ್ತು. ಇಲ್ಲಿ HR ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅವಳು ಚೆನ್ನಾಗಿ ಪ್ಲೆಜರ್ ಕೊಟ್ಬಿಟ್ಟು ಟೀಚರ್ ನ ಗುಲಾಮನಾಗಿ ಮಾಡ್ಕೊಂತಾಳೆ. ನೆಕ್ಸ್ಟ್ HR ಇಲ್ಲಿ ಹೇಳ್ತಾಳೆ, ಇವತ್ತಿನ ರಿವಾರ್ಡ್ ನಾನಲ್ಲ ಇವಳು ಅಂತ ಹೇಳ್ಬಿಟ್ಟು ಒಬ್ಬಳು ಹುಡುಗಿನ ಅವಳು ಕರ್ಸಿದ್ಲಲ್ಲ ಅವಳನ್ನ ರೂಮಿಗೆ ಕರ್ಸ್ತಾಳೆ. ಇಬ್ರು ನೋಡೋಕ್ ಒಂದೇ ತರ ಇದಾರೆ, ಹೂ ಕೇರ್ಸ್, ಒಂದ್ರಕ್ಕಿಂತ ಜಾಸ್ತಿ ಎರಡು. ಸೊ ಇಲ್ಲಿ ಒಂದ್ ರೂಮ್, ಒಬ್ಬ ಕಾಮುಕ, ಇಬ್ರು ಕಾಮುಕಿರು. ಸೊ ಲೆಟ್ ದ ಗೇಮ್ ಬಿಗಿನ್. ಇದ್ರಲ್ಲೂ ನಿಜವಾಗ್ಲೂ ಈ ಸೀನ್ ಅಲ್ಲಿ ಫುಲ್ ಕಾಂಟ್ರಿಬ್ಯೂಟ್ ಇರೋದು HR. ಅವಳೇ ಜಾಸ್ತಿ ಕೆಲಸ ಮಾಡಿದ್ದು. ಟೀಚರ್ ನ ಇಂಡ್ ಹಾಕಿಳು ಓವರ್ ವರ್ಕ್ ಮಾಡ್ತಿದ್ಲು. ಅವಳನ್ನ ಯಾಕೆ ದುಡ್ಡು ಕೊಟ್ಟು ಕರ್ಸಿ. ಎಲ್ಲಾರು ಒಂದ್ ಕ್ಲಾಪ್ ಹೊಡಿರಿ HR ಗೆ. ಸೊ ಇಲ್ಲಿ ಕೊನೆಗೆ ಸುಖ ಕೊಟ್ಬಿಟ್ಟು HR ಇದ್ದಳು ತಾನ್ ಹೇಳ್ದಂಗೆ ಕೇಳರಂಗೆ ಮಾಡ್ಕೊಂತಾಳೆ. ಅಂಡ್ ಹುಡುಗನ್ ಮುಖ ನೋಡಿ ಈಗ್ಲೂ ಕೂಡ ಇವನಿಗೆ ವಿಶ್ವಾಸ ಆಗ್ತಿಲ್ಲ, ಇದು ರಿಯಲ್ ಇಲ್ಲ ಕನ್ಸ. ನೆಕ್ಸ್ಟ್ ಸೀನ್ ಅಲ್ಲೇ ಸಂಗಿದ್ದನು ಜುವಾನ್ ನ ಕೈ ನುಲಿಸ್ಬಿಟ್ಟು ಬಿಡ್ತಾನೆ. ಸುಯೋನ್ ನ ಸೇವ್ ಮಾಡ್ದ. ಸೊ ಇಲ್ಲಿ ಸುಯೋನ್ ಇದ್ದಳು ಜುವಾನಿಗೆ ಹೇಳ್ತಾಳೆ, ನೀನ್ ಪ್ರೆಸೆಂಟೇಶನ್ ಬಗ್ಗೆ ಕೇಳ್ಬೇಕು ಅಂತಿದ್ದಲ್ಲ, ಸೊ ಈಗ ಅವನೇ ಬಂದಿದ್ದಾನೆ ಅವನಿಗೆ ಕೇಳು. ಅಂಡ್ ಇದನ್ ಕೇಳ್ಬಿಟ್ಟು ಸಂಗ್ ಪರಿಸ್ಥಿತಿ ಒಂಚೂರು ಟೈಟ್ ಆಯ್ತು. ಇವನಿಗೆ ಏನ್ ಹೇಳೋದ್ ನಾನೀಗ. ಬಟ್ ಅದೇ ಟೈಮ್ಗೆ ಜುವಾನೇ ಹೇಳ್ತಾನೆ, ನಿನ್ ಪ್ರೆಸೆಂಟೇಶನ್ ವರ್ಲ್ಡ್ ಕ್ಲಾಸ್ ಇತ್ತಂತೆ, ಎಲ್ರು ಅದ್ರ ಬಗ್ಗೆನೆ ಮಾತಾಡ್ತಿದ್ರು ಅಂತ ಹೇಳಿ ಬಾಗ್ಲಿ ಅಲ್ಲಿಂದ ಹೊರಟೋಗ್ತಾನೆ. ಬಟ್ ಹೋಗ್ತಾ ಇರ್ಬೇಕಾದ್ರೆ ಇಬ್ರಿಗೂ ಇಲ್ಲಿ ಒಬ್ರಿಗೆ ಇನ್ನೊಬ್ರಿಗೆ ಮೇಲೆ ಡೌಟ್. ಇಬ್ರಿಗೂ ಅನ್ನಿಸ್ತಿದೆ ಏನೋ ಇವ್ರ ಸೀಕ್ರೆಟ್ ಮುಚ್ಚಿಡ್ತಿದ್ದಾರೆ. ಬಟ್ ಇವ್ರಿಬ್ರು ಅಷ್ಟು ಸುಲಭವಾಗಿ ಬಿಟ್ ಕೊಡಾರಲ್ಲ. ನೆಕ್ಸ್ಟ್ ಸುಯೋನ್ ಇದ್ದಳೆ ಆ ಪ್ರೆಸೆಂಟೇಶನ್ ಬಗ್ಗೆ ಕೇಳ್ತಾಳೆ. ಸಂಗೀತನ ಬೇಡ ಅಂತ ಹೇಳಿ ಹೇಳ್ತಾನೆ. ಬಟ್ ಸುಯೋನ್ ಇದ್ದಳು ಬೇರೆ ಕಾರಣ ಹೇಳ್ಬಿಟ್ಟು ನನ್ನ ಲ್ಯಾಪ್ಟಾಪ್ ಸರಿ ಇಲ್ಲ, ನೀವು ಮನೆಗ್ ಬಂದ್ ನೋಡಿ ಅಂತ ಹೇಳಿ ಮನೆಗ್ ಕರ್ಕೊಂಡು ಹೋಗ್ತಾಳೆ. ಸಂಗ್ ಹಾಗೆ ಮಾಡ್ತಾನೆ. ಅವ್ನ್ ಮನೆಗ್ ಬಂದ್ಬಿಟ್ಟು ಆ ಲ್ಯಾಪ್ಟಾಪ್ ನ ಸರಿ ಮಾಡ್ತಾನೆ. ಸರಿ ಮಾಡ್ತಾ ಇರ್ಬೇಕಾದ್ರೆ ವೈರಸ್, ಥರ್ಡ್ ಪಾರ್ಟಿ ವೆಬ್ಸೈಟ್ ನ ಹೀಗೆ ಡೌನ್ಲೋಡ್ ಮಾಡಬಾರ್ದು, ವೈರಸ್ ಗಳು ಹೆಂಗ್ ವರ್ಕ್ ಆಗ್ತವೆ, ನಿಮ್ ಸಿಸ್ಟಮ್ ಹೇಗ್ ವರ್ಕ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ಹೇಳ್ಕೊಂಡ್ ಕೊಡ್ತಾನೆ. ಬ್ಲಾ 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 ಅಂತ ಹೇಳಿ. ಅಂಡ್ ಇದನ್ ಕೇಳ್ಬಿಟ್ಟು ಹುಡುಗಿ ತಲೆಯಲ್ಲಿ ಫುಲ್ ಕೆಟ್ಟೋಗ್ತಿತ್ತು. ಬಟ್ ಎಂಡಿಂಗ್ ಅಲ್ಲಿ ಆ ವೈರಸ್ ಪೂರ್ತಿ ತೆಗೆದಾಕ್ಬಿಟ್ಟು ಲ್ಯಾಪ್ಟಾಪ್ ನ ನ್ಯೂ ತರ ಮಾಡ್ಕೊಡ್ತಾನೆ. ಅಂಡ್ ಶೀ ಇಸ್ ಹ್ಯಾಪಿ, ವೆರಿ ವೆರಿ ಹ್ಯಾಪಿ. ನೆಕ್ಸ್ಟ್ ಗ್ರಾಟಿಟ್ಯೂಡ್ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ನೂಡಲ್ಸ್ ಮಾಡ್ಕೊಡ್ತಾಳೆ. ಯಾಕೋ ಗೊತ್ತಿಲ್ಲ, ನನ್ ಗಮನ ನೂಡಲ್ಸ್ ಮೇಲೆ ಇಲ್ಲ ಗೊತ್ತಾ. ಇವರಿಬ್ರು ಮೂವ್ಮೆಂಟ್ ಇಲ್ಲಿ ಚೆನ್ನಾಗಿ ಬಿಲ್ಡ್ ಆಗ್ತಿತ್ತು. ನೆಕ್ಸ್ಟ್ ಆ ಹುಡುಗಿ ಇದ್ದಳು ತನ್ನ ಕೆಲಸ ಮುಗೀತು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಬಟ್ ಟೀಚರ್ ಕಾಮ ಇನ್ನೂ ಆರಿರ್ಲಿಲ್ಲ. HR ಇಲ್ಲಿ ಪಾಪ ಹಾಲು ಕುಡಿಸ್ತಿದ್ಲ ಅವನಿಗೆ. ಎಷ್ಟು ದೊಡ್ಡನಾದ್ರೆ ಇನ್ನ ಹಾಲು ಕುಡಿಬೇಕು ಇವನು. ನೆಕ್ಸ್ಟ್ ಅವಳು ಅವ್ನ್ ಮೇನ್ ಮಾತಿಗೆ ಬರ್ತಾಳೆ, ಅದು ಒಬ್ರು ಫೋನ್ ಹ್ಯಾಕ್ ಮಾಡ್ಬೇಕು ಅಂತ. ಹುಡುಗ ಯಾಕೆ ಒಪ್ಕೊಳ್ಳಲ್ಲ ಹೇಳ್ರಿ, ಇಷ್ಟೊಂದು ರಿವಾರ್ಡ್ ಸಿಕ್ತವನಿಗೆ. ನೆಕ್ಸ್ಟ್ ಸುಯೋನ್ ಇದ್ದಳು ಸಂಗೀತ್ ಕೇಳ್ತಾಳೆ, ನಿಮ್ ಕಂಪ್ಯೂಟರ್ ನಾಲೆಡ್ಜ್ ಇಸ್ ಎಕ್ಸ್ಟ್ರಾರ್ಡಿನರಿ, ನೀವ್ ಎಲ್ಲಿಂದ ಕಲ್ತ್ರಿ ಇದನ್ನೆಲ್ಲ. ಅಂಡ್ ಸಂಗೀತನ ಇಲ್ಲಿ ಅಲ್ಲಿ ನೋಡ್ಬಿಟ್ಟು ಕಲ್ತೆ, ಆನ್ಲೈನ್ ಕ್ಲಾಸಸ್ಗೂ ಸಹ ಹೋಗಿದ್ದೆ. ಅಂಡ್ ಮನ್ಸಿಗೆ ಹೇಳ್ತಿದ್ದ ಈ ವೈರಸ್ ಬಗ್ಗೆ ಇನ್ಫೋ ಇರೋದಕ್ಕೆ ನನ್ ಕಂಪ್ಯೂಟರ್ ಇದ್ದು ಏನಿದ್ಯೋ ಅದು ಸೇಫ್ ಆಗಿದೆ. ನನ್ ಕಂಪ್ಯೂಟರ್ ನ ಯಾರನ್ನ ಹ್ಯಾಕ್ ಮಾಡಕ್ ಬಂದ್ರೆ ನನಗೆ ಮೆಸೇಜ್ ಬರುತ್ತೆ. ಅಂಡ್ ಇಲ್ಲಿ ಇವರಿಬ್ರು ಮೂವ್ಮೆಂಟ್ ಇಲ್ಲಿ ಗರಂ ಆಗ್ತಿತ್ತು. ಬಟ್ ಅದೇ ಟೈಮಿಗೆ ಸಂಗ್ ಫೋನಿಗೆ ಇಲ್ಲಿ ಮೆಸೇಜ್ ಬರುತ್ತೆ, ನಿಮ್ ಕಂಪ್ಯೂಟರ್ ನ ಯಾರ ಹ್ಯಾಕ್ ಮಾಡಕ್ ನೋಡ್ತಿದ್ದಾರೆ. ಅಂಡ್ ಯಾರು HR. ನೆಕ್ಸ್ಟ್ ಜುವಾನ್ ಇದನ್ನು ಸಂಗ್ ಮೇಲೆ ಡೌಟ್ ಬಂದ್ಬಿಟ್ಟು ಯಾವ ಕ್ಲಿನಿಕ್ ಹೋಗಿದ್ನ ಆಕ್ಯುಪಂಚರ್ ಅಂತ ಹೇಳಿ ಆ ಕ್ಲಿನಿಕ್ ಹೋಗಿ ತನ್ನ ಹೆಸರನ್ನ ಸುಳ್ಳು ಹೇಳ್ಬಿಟ್ಟು ಸಂಗ್ಲಿ ನಾನೇ ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ತೆಗಿಯಕ್ಕೆ ಹೇಳ್ತಾನೆ. ನೆಕ್ಸ್ಟ್ ಟೀಚರ್ ಇಲ್ಲಿ ತನ್ನ ಕೆಲಸ ಮಾಡ್ತಿದ್ದ ಹ್ಯಾಕಿಂಗ್. ಸಂಗಿಗೆ ಇಲ್ಲಿ ಟೆನ್ಷನ್ ಆಗ್ತಿದ್ದು ಯಾರಿರ್ಬೋದು. ಆಗ್ಲೇ ಅವನಿಗೆ ಗೊತ್ತಾಗುತ್ತೆ ಆ HR ಸೂ ಮಗಳು ಹಿಂಗೆಲ್ಲ ಆಟ ಆಡ್ತಿದ್ದಾಳ. ಸಂಗ್ ಇಲ್ಲಿ ಟೈಮ್ ವೇಸ್ಟ್ ಮಾಡದೆ ಪಟಾಕ್ ಅಂತ ಆಫೀಸ್ ಓಡೋಗ್ತಾನೆ. ಅವ್ನ ಕಂಪ್ಯೂಟರ್ ಡಿಫೆನ್ಸ್ ಸಖತ್ ಗಟ್ಟಿ ಇದೆ, ಯಾರು ಅಷ್ಟು ಸುಲಭವಾಗಿ ಪೆನಿಟ್ರೇಟ್ ಮಾಡಕ್ ಆಗಲ್ಲ ಹ್ಯಾಕರ್ ಆದ್ರೂ ಕೂಡ. ಬಟ್ HR ಇದ್ದಳು ಇಲ್ಲಿಂದ ಟೀಚರ್ ಗೆ ಬೂಸ್ಟ್ ಕೊಡ್ತಾಳೆ. ಸೊ ಇಲ್ಲಿ ಈಗ ಯಾಕಾಗಲ್ಲ ಹ್ಯಾಕ್, ನಾನೇ ಕೇಳ್ತೀನಿ ಯಾಕಾಗಲ್ಲ ಹೇಳ್ರಿ. ಸೊ ಇಲ್ಲಿ ಕಂಪ್ಯೂಟರ್ ಹ್ಯಾಕ್ ಆಯ್ತು. ಅಂಡ್ ಅದ್ರಲ್ಲಿರೋ ಡಾಟಾ ಎಲ್ಲ USB ಸ್ಟೋರ್ ಆಗ್ತಿತ್ತು. ಅಷ್ಟೊತ್ತಿಗೆ ಟೀಚರ್ ಹೇಳ್ತಾನೆ, ಇದ್ ಲೋಡ್ ಆಗೋ ಅಷ್ಟೊತ್ತಿಗೆ ಇನ್ನೊಂದ್ ರೌಂಡ್ ಮಾಡೋಣ. ಅಂಡ್ ಇಲ್ಲಿ HR ಯಾಕೆ ಒಪ್ಕೊಳ್ಳಲ್ಲ, ಅವಳು ಕೂಡ ಒಪ್ಕೊಂಡು ಇವ್ರದ್ದು ಬೋರ್ವೆಲ್ ಕೊರಿಯೋದ್ ಚಾಲು. ಇಲ್ಲಿ ಸಂಗ್ ಪಾಪ ನಾಯಿ ಗುಡ್ದಂಗ್ ಓಡ್ತಿದ್ದ, ಇವ್ರಿಬ್ರು ನಾಯಿ ಹಚ್ಚಾಡ್ದಂಗ್ ಹಚ್ಚಾಡ್ತಿದ್ರು. ಅವಾಗ್ಲೇ USB 98% ಅಂತ ತೋರಿಸ್ತಿತ್ತು ಸ್ಟೋರೇಜ್. ಇನ್ನೇನು
ಏನು ಕಂಪ್ಲೀಟ್ ಆಗ್ಬೇಕು ಆಗ್ಲೇ ಅಲ್ಲಿರೋ ಕಂಪ್ಯೂಟರ್ PC ಬಾಕ್ಸ್ ನ ಸಂಗಿದ್ದನು ಬಂದು ಒಡೆದಾಕ್ತಾನೆ. ಸೊ ಇಲ್ಲಿ ಕಂಪ್ಯೂಟರ್ ಇಲ್ಲ ಅಂದ್ರೆ ಡಾಟಾ ಎಲ್ಲಿಂದ ಸ್ಟೋರ್ ಆಗುತ್ತೆ. ಇಲ್ಲಿ ಸಂಘ ಪಾಪ ತಲೆ ಓಡಿಸ್ಬಿಟ್ಟು ಗೆದ್ದ. ಇಲ್ಲಿ HR ಪ್ಲಾನ್ ಫೇಲ್ ಆಯ್ತು. ಸಂಘ ಸುಸ್ತಾಗ್ಬಿಟ್ಟು ಅಲ್ಲೇ ಉಸಿರು ಬಿಡ್ತಿದ್ದ. HR ಇದ್ದಾಳೆ ಇದೇನಾಯ್ತು ಅಂತ ಕೇಳ್ತಾಳೆ ಟೀಚರ್ಗೂ ಕೂಡ ಏನು ಇಲ್ಲ, ಅರ್ಥ ಆಗ್ತಿರಲ್ಲ. ಆಗ್ಲೇ ಅವಳಿಗೊಂದು ಫೋನ್ ಬರುತ್ತೆ ಒಬ್ಬ ರಾಕ್ಷಸಂದು. ಆಟ ಚೆನ್ನಾಗಿತ್ತು, ನೀನು ಸ್ಮಾರ್ಟೇ, ಇವಾಗ ಮುಂದೇನಾಗುತ್ತೆ ಅಂತ ಗೊತ್ತಲ್ಲ, ನಾಳೆ ಡಿಸ್ಕಸ್ ಮಾಡೋಣ. ದಿಸ್ ಮೂಮೆಂಟ್ ಈಸ್ ಬೆಸ್ಟ್ ಬ್ರೋ. ಇಲ್ಲಿ HR ಇದ್ದವಳು ಸೋಲ್ ಒಪ್ಕೊಂಡ್ ಕುಂತಿರ್ತಾಳೆ ಅಂಡ್ ಅವಳು ಡೈಲಾಗ್ ನೋಡಿ ಐ ಆಮ್ ಎಫ್ ಸಂಗ್ ಇಲ್ಲಿ ವಿನ್ ಆದ ಅಂಡ್ HR is ವಿನ್. ಇವಾಗ ಸಂಗಿದ್ದನು ಆಯಿಲ್ ಗ್ರೀಸ್ ರಾಡ್ ಹಾಕೊಂಡು ಹೊಡಿತಾನೆ. ನೆಕ್ಸ್ಟ್ ಸೀನ್ ನಾವು ನೋಡ್ತೀವಿ ಸೋರಿನಾಗೂ ಕೂಡ ಎಲ್ಲೋ ಆಚೆಗೆ ಹೋಗ್ತಿದ್ಲು ಅಂಡ್ ಆಚೆಗೆ ಹೋಗ್ತಾ ಇರ್ಬೇಕಾದ್ರೆ ಆಂಟಿ ಏನ್ ಡ್ರಿಂಕ್ಸ್ ತಂದಿದ್ಲು ಅದನ್ನ ಬೀಳಿಸ್ಬಿಡ್ತಾಳೆ. ಆಂಟಿ ಇದ್ದಳು ಇಲ್ಲಿ ಕಿರಿಸ್ತಿದ್ಲು ಸೋರಿನ ಮೇಲೆ, ಬಟ್ ಸೋರಿನ ಇಲ್ಲಿ ಕೇರ್ ಮಾಡ್ತಿರಲ್ಲ. ಅವಳು ಹೋಗಾದ್ಮೇಲೆ ಜುವಾನ್ ಇದ್ದನ್ ಬರ್ತಾನೆ. ಸಂಗಿದ್ದನು ಆ ಕ್ಲಿನಿಕ್ ಕೈ ಸರಿ ಮಾಡ್ಸಕ್ಕೆ ಅಂತ ಹೇಳಿ ಹೋಗಿದ್ನಲ್ಲ, ಅಲ್ಲಿ ಇವ್ನ್ ಡಾಟಾನೇ ಇರ್ಲಿಲ್ಲ, ರಿಪೋರ್ಟೇ ಇರ್ಲಿಲ್ಲ, ಇವನ್ ಹೆಸರೇ ಇರ್ಲಿಲ್ಲ. ಸೊ ಅವ್ನು ಇಲ್ಲಿ ಸುಳ್ಳು ಹೇಳ್ತಿದ್ದ ಅಂತ ಹೇಳಿ ಇವನಿಗೆ ಗೊತ್ತಾಗುತ್ತೆ. ಅದನ್ನ ಹೇಳಕ್ಕೆ ಇಲ್ಲಿ ಸೋರಿನ ರೂಮಿಗೆ ಬಂದಿದ್ದ, ಬಟ್ ಸೋರಿನ ಇದ್ದಳು ಈಗ ತಾನೇ ಆಚೆಗೆ ಹೋಗಿದ್ದಾಳೆ. ಆಗ್ಲೇ ಪಕ್ಕದ ನೇವರ್ ಆಂಟಿ ಇದ್ದಳು ಬಟ್ ಹಾಕಂತಿದ್ಲು. ಸೊ ಇದನ್ನ ಜುವಾನ್ ನೋಡ್ಬಿಟ್ಟು ಸಿಕ್ಕಿದೆ ಚಾನ್ಸ್ ಅಂತ ಮಡಗ್ತಾನೆ. ಪಾಯಿಂಟ್ ಟು ಬಿ ನೋಟಿಟ್ ಆಂಟಿನ ಇದ್ದಳು ಫಸ್ಟ್ ಒಳಗ್ ಕರೆದಿದ್ದು. ಸೊ ಇಲ್ಲಿ ಇವ್ರ ಗೇಮ್ ಶುರು. ಆಂಟಿನ ಆಡನ್ ಬಾ ಅಂದ್ಮೇಲೆ ಜುವಾನ್ ಇದ್ದನ್ ಸುಮ್ನೆ ಇರ್ತಾನೆ. ಬಟ್ ಆಟ ಆದ್ಮೇಲೆ ಲಾಸ್ಟ್ ಅಲ್ಲಿ ಆಂಟಿ ಇದ್ದಳು ಹೇಳ್ತಾಳೆ, ಸೋರಿನ ಅಂಡ್ ಸಂಗ್ ಇಬ್ರು ಕೂಡ ನೆನ್ನೆ ಮಾಡ್ತಿದ್ರು, ಮಲಗಿದ್ರು ಅವರು, ಅದು ನೀನು ಫಸ್ಟ್ ಬಂದಿದ್ದ ದಿನಾನೇ ಮಾಡ್ತಿರಿದ್ದು. ಇದ್ ಕೇಳ್ಬಿಟ್ಟು ಹುಡುಗನ್ ಸಖತ್ ಸಿಟ್ಟು ಬರುತ್ತೆ. ನೆಕ್ಸ್ಟ್ ಅವರ್ ನ್ಯೂ ಪ್ಲೇಯರ್ ವಿಪಿನೂ ಸಹ ನೋಡ್ತೀವಿ. ಅವಳಿಲ್ಲಿ ಮಸಾಜ್ ಮಾಡಿಸ್ಕೊಂತಿದ್ಲು ಅಂಡ್ ಅವಳಿಗೆ ಫೈನಲಿ ಸಂಘ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಅವಳಿಗೆ ಇಲ್ಲಿ ಗೊತ್ತಾಗುತ್ತೆ ಇವನ್ ಕಂಪ್ನಿಗೆ ಬಂದಿದ್ದೆ ಲಕ್ ಇಂದ. ಇವನ್ ಮೇಲೆ ಕಂಪ್ನಿಲಿ ಕಂಪ್ಲೇಂಟ್ ಸಹ ಇದ್ವೆ. ಇವನ್ ಎಡನ್ ಕ್ಯಾಮ್ರಾ ಮಡಗಿದ್ದ ಲೇಡೀಸ್ ವಾಶ್ರೂಮ್ ಅಲ್ಲಿ. ಇವನ್ ಟ್ರಾನ್ಸ್ಫರ್ ಆಗ್ತಿದ್ದ, ಬಟ್ ಇವನ್ ಟ್ರಾನ್ಸ್ಫರ್ ನ ಕ್ಯಾನ್ಸಲ್ ಮಾಡಿರೋ. ಯಾರು ಮಾಡಿದ್ದು ಅಂತ ನೋಡಿದ್ರೆ ಅದೇ HR. ಅಂಡ್ ಇದನ್ ಕೇಳ್ಬಿಟ್ಟು ವಿಪಿ ಇದ್ದಳು ಸಖತ್ ಶಾಕ್ ಆಗಿ ಹೋಗ್ತಾನೆ. ಆ ಯಂಗ್ಸು ಇವನ್ ಟ್ರಾನ್ಸ್ಫರ್ ನ ಕ್ಯಾನ್ಸಲ್ ಮಾಡಿದ್ಲು. ಪಕ್ಕ ಇವನ ಹತ್ರ ಅವಳ ಮೇಲೆ ಏನೋ ಸೀಕ್ರೆಟ್ ಇದೆ, ಅದ್ ಏನಿರ್ಬೋದು ಅಂತೇಳಿ ಯೋಚನೆ ಮಾಡ್ತಾ ಇವಳು ಸುಖ ಪಡ್ತಾಳೆ. ಅವಳಿಗೆ ಅವಳೇ ಬೆಟ್ ಹಾಕೊಂಡು ನೆಕ್ಸ್ಟ್ ಡೇ HR ಇದ್ದಳು ನರ್ವಸ್ ಇಂದ ಲಿಫ್ಟ್ ಇಲ್ಲಿ ಹತ್ತಿದ್ಲು. ಆಗ್ಲೇ ಅದ್ರೊಳಗೆ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ಬಿಟ್ಟು ಸಂಘ ಬರ್ತಾನೆ ಅಂಡ್ ಹೋಗ್ಬಿಟ್ಟು HR ಹಿಂದೆ ನಿಂತ್ಕೊಂತಾನೆ. ಅಂಡ್ HR ಗೆ ಇಲ್ಲಿ ಅನ್ನಿಸ್ತಿರುತ್ತೆ, ನನ್ನನ್ನ ಬೇಟೆ ಆಡೋ ರಣ ಬೇಟೆಗಾರ ಬಂದ ಇಲ್ಲಿಗೆ, ನಾನೀಗ ಇವನ್ ಮುಂದೆ ಮಾಮೂಲಿ ಪ್ರೇ. HR ಗೆ ಇಲ್ಲಿ ಭಯ ಆಗ್ತಿತ್ತು. ಪಟಾಕ್ ಅಂತ ನೆಕ್ಸ್ಟ್ ಸ್ಟೆಪ್ ಬಂದಿದ್ ಕೂಡಲೇ ಅಲ್ಲಿಂದ ಇಳಿದ್ಬಿಟ್ಟು ಒಡೆ ಹೋಗ್ಬಿಟ್ಟು ಅವ್ರ ರೂಮಿಗೆ ಹೋಗಿ ಚಡ್ಡಿ ಬಿಚ್ಚಾಕ್ತಾಳೆ. ಎಲ್ಲಿ ನಡೆಯುತ್ತೆ ಈ ತರ. ಆಗ್ಲೇ ಇಲ್ಲಿಗೆ ಜುಂಗ ಬರ್ತಾಳೆ ಹಿಂದಿಂದ. ಅವಳು ಬಂದಿದ್ ಕೂಡಲೇ HR ಇದ್ದಳು ಚಡ್ಡಿ ಹಾಕೊಂತಾಳೆ. ಆಗ್ಲೇ ಏನ್ ವಿಷಯ ಅಂತ ಹೇಳಿ HR ಕೇಳಿದಾಗ ಜುಂಗ ಇದ್ದಳು ಹೇಳ್ತಾಳೆ, ಸಂಗಿದ್ದನು ಇತ್ತೀಚೆಗೆ ನಿಮ್ಮೇಲೆ ಚೀಟ್ ಮಾಡ್ತಿದ್ದಾನೆ, ಈ ಫೋಟೋ ನೋಡಿ ಅಂತೇಳಿ ಸಂಗ್ ಅಂಡ್ ಸುಯೋನ್ ಏನಿದ್ರು ಆ ಫೋಟೋ ತೋರಿಸ್ತಾಳೆ. ಅಂಡ್ HR ಇಲ್ಲಿ ವಿತ್ ಈವಿಲ್ ಸ್ಮೈಲ್ ಹೇಳ್ತಾಳೆ, ಈಗ ಫೈನಲಿ ಸಂಘ ಮೇಲೆ ಇವಳಿಗೆ ವೀಕ್ನೆಸ್ ಸಿಕ್ತು, ಅದು ಸುಯೋನ್. ಸೊ ಇಲ್ಲಿ ಜುಂಗ ಇದ್ದಳು ಕೇಳ್ತಾಳೆ, ಆರ್ ಯು ಓಕೆ? ಅವಳಿಗೆ HR ಇದ್ದಳು ಹೇಳಿದ್ಲಲ್ಲ ನಾವಿಬ್ರು ಡೇಟ್ ಮಾಡ್ತಿದೀವಿ ಅಂತ. ಈಗ HR ಇದ್ದಳು ಒಬ್ಳು ಹಾರ್ಟ್ ಬ್ರೋಕ್ ಆಗಿರೋ ಪ್ರೇಮಿ ತರ ಮೊಸಳೆ ಕಣ್ಣೀರ್ ಹಾಕಿ ಜುಂಗನ ಮಂಗ ಮಾಡ್ತಾಳೆ. ನೆಕ್ಸ್ಟ್ ಜುವಾನ್ ಇಂಟು ಆಂಟಿ ನೋಡಾದ್ಮೇಲೆ ಆಂಟಿ ಇದ್ದಳು ಸೋರಿನನ್ನ ಆಡ್ಕೊಳ್ತಾಳೆ. ಅಂಡ್ ಇದ್ ನೋಡ್ಬಿಟ್ಟು ಜುವಾನ್ ಇದ್ದಳು ಅವಳು ಗೋಮಳೆ ಹೆಚ್ಚಿಬಿಟ್ಟು ಫೋರ್ಸ್ಫುಲಿ ಮಾಡಕ್ ಹೋಗ್ತಾನೆ. ಬಟ್ ಆ ಆಂಟಿ ಇದ್ದಳು ಅವ್ನ್ ಕಪಾಳಕೊಂಡು ಸರಿಯಾಗಿ ಹೊಡಿತಾಳೆ. ಅಂಡ್ ಅದೇ ನೋವಿಕೊಂಡು ಇವನು ಆಫೀಸಿಗೆ ಬಂದಿದ್ದ. ಅವನಿಗೆ ರಿಯಲೈಸ್ ಆಗುತ್ತೆ ಸೋರಿನ ಹೋದ್ರೆ ಹೋಗ್ಲಿ, ಈ ಸಮುದ್ರದಲ್ಲಿ ಸಖತ್ ಮೀನ್ಗಳಿವೆ, ನನಗೂ ಸಿಗ್ತವೆ ಅಂತ ಹೇಳ್ಬಿಟ್ಟು ಸೋರಿನ ಇವನ್ ಮುಂದೆ ಬಂದ್ಬಿಟ್ಟು ಮಾತಾಡಕ್ ಹೋಗ್ತಾಳೆ. ಬಟ್ ಇವನು ಅವಳ ಕಡೆ ನೋಡೋದು ಇಲ್ಲ. ಜುವಾನೇ ಇದ್ದನು ಸೋರಿನನ್ನ ಡಂಪ್ ಮಾಡ್ಬಿಟ್ಟು ಅವಳ ಮುಂದೆ ನಗುತ್ತಾ ಅಲ್ಲಿಂದ ಹೊರಟೋಗ್ತಾನೆ. ಸೊ ಇವರಿಬ್ರದ್ದು ಇಲ್ಲಿ ಬ್ರೇಕಪ್ ಆಯ್ತು ಕಂಪ್ಲೀಟ್ಲಿ. ಅಲ್ಲ ಇದು ತೆವಲು ತೀಟೆ ಪ್ರೀತಿ. ಅವಳದ್ ಏನ್ ಪ್ರಾಬ್ಲಮ್ ಇವ್ನು ಕೇಳಲಿಲ್ಲ, ಇವಳು ಕೂಡ ಹೇಳಲಿಲ್ಲ. ಇಷ್ಟೊಂದು ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ಅವನು ಕೇಳ್ಬೋದಾಗಿತ್ತು ಏನ್ ಪರಿಸ್ಥಿತಿ ಇತ್ತು ನಿಂದು, ಯಾಕೆ ಅವನ ಜೊತೆ ಮಾಡ್ದೆ ಅಂತ. ಬಟ್ ಇವನಿಗೆ ಅದ್ ತಲೆಯಲ್ಲಿ ಬರ್ಲೇ ಇಲ್ಲ. ಅವ್ನ್ ತೆವಲ್ ತೀರ್ತು ಸೋರಿನನ್ನ ಬಿಟ್ಟು ಅಲ್ಲಿಂದ ಹೊರಟೋದ. ಪಾಪ ಈಗ ಸೋರಿನಾಗೆ ಅವ್ನ್ ನೀಡ್ ಇದೆ. ಇಂಥ ಟೈಮಲ್ಲಿ ಅವನು ಲಿಟ್ರಲಿ ವೇಸ್ಟ್ ಮಾಡಿ ಇವನು ತೆಗ್ದಾಕ್ರಿ ಇವನು. ನೆಕ್ಸ್ಟ್ ವಿಪಿ ಹೋಗ್ಬಿಟ್ಟು ತನ್ನ ಅಪ್ಪ ಪ್ರೆಸಿಡೆಂಟ್ ನ ಮೀಟ್ ಆಗ್ತಾಳೆ. ಅಂಡ್ ಇವರಿಬ್ರು ಅಪ್ಪ ಮಗಳ ಬಾಂಧವ್ಯ ಇಲ್ಲಿ ಸರಿ ಇಲ್ಲ. ಲಿಟ್ರಲಿ ಅವ್ರ ಅಪ್ಪ ವಿಪಿ ಬೈತಾನೆ, ನಿನ್ನ ನನ್ನ ಮಗಳೇ ಅಲ್ಲ ಅಂತ ಕೋಲ್ಡ್ ಆಗಿ ಮಾತಾಡಿಸ್ತಾನೆ. ನೆಕ್ಸ್ಟ್ ವಿಪಿ ಇಲ್ಲಿ ಬಂದಿದ್ ಕಾರಣ ಹೇಳ್ತಾಳೆ, ಅದು HR ಡಿಪಾರ್ಟ್ಮೆಂಟ್ ರಿಗಾರ್ಡಿಂಗ್. ಆಗ್ಲೇ ವಿಪಿ ಇದ್ದಳು ಇಲ್ಲೊಂದು ಮಾತು ಹೇಳಿದ್ರೆ ಅದನ್ನ ಪ್ರೆಸಿಡೆಂಟ್ ಕೂಡ ಒಪ್ಕೊಳ್ತಾನೆ. ಡೀಲ್ ಏನಂದ್ರೆ ವಿಪಿ ಇದ್ದಳು HR ಗೆ ಒಬ್ಳು ಹುಡುಗಿನ ರೆಕ್ರೂಟ್ ಮಾಡಕ್ಕೆ ಆಫರ್ ಕೊಡ್ತಾಳೆ. ಅವಳ ಕಂಪ್ನಿಗೆ ತಗೊಂಡ್ ಬರ್ಬೇಕು ಆ ಹುಡುಗಿನ ಹೆಂಗಾದ್ರು ಮಾಡಿ ಒಪ್ಪಿಸ್ಕೊಂಡು. ಅವಳೇನಾದ್ರು ಬಂದ್ರೆ HR ಕೆಲಸ ಉಳಿಯುತ್ತೆ. ಅವಳೇನಾದ್ರೂ ಬರ್ಲಿಲ್ಲ ಅಂದ್ರೆ ಪೂರ್ತಿ ಡಿಪಾರ್ಟ್ಮೆಂಟ್ ಇರಲ್ಲ, ಎಲ್ಲ ರಿಸೈನ್ ಕೊಟ್ಟು ಹೋಗ್ಬೇಕಾಗುತ್ತೆ. ಅಂಡ್ ಈ ಮಾತು ಆಗ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪ ಏನ್ ಮಾಡ್ತಿದ್ದ ಅಂದ್ರೆ ಚಿತ್ರ ಬರೀತಿದ್ದ, ಅದು ಹುಡುಗಿ ಮೈ ಮೇಲೆ. ಆರ್ಟಿಸ್ಟ್ ಗಳು ನೆಕ್ಸ್ಟ್ ಇಲ್ಲಿ ಅವರ ರಾಕ್ಷಸ ಸಂಗಿದ್ದನು HR ರೂಮಿಗೆ ಬರ್ತಾನೆ. ಸೊ ಈಗ
ಸಾಯಕ್ ರೆಡಿ ಆಗಿದೆಯಾ ತಾನೆ. ಬಟ್ ಎಚ್ ಆರ್ ಇದ್ದಳು ಕಾಮ್ ಆಗಿ ಅವನ್ ಕೈ ಸೈಡಿಗೆ ತೆಗೆದು ಬಿಟ್ಟು ಆ ಸೋರಿನ ಹೆಂಟು ಸಂಗ್ ವಿಡಿಯೋ ತೋರಿಸ್ತಾಳೆ. ಅವಳು ಕದ್ದು ಮುಚ್ಚಿ ತೆಗ್ದಿದ್ದು ಎದರ್ಸಕ್ ನೋಡ್ತಾಳೆ. ಬಟ್ ಸಂಗ್ ಇದ್ದವನು ವಿತ್ ಈವಿಲ್ ಸ್ಮೈಲ್ ಹೇಳ್ತಾನೆ, ಏನು ಈ ವಿಡಿಯೋ ತೋರಿಸಿದ್ರೆ ನಾನು ಎದ್ರಬೇಕಾ, ನನ್ನ ಹತ್ರ ಇರೋ ಎವಿಡೆನ್ಸ್ ಮುಂದೆ ಈ ವಿಡಿಯೋ ಏನು ಅಲ್ಲ, ನನ್ನನ್ನು ತಗ್ಲಾಕ್ಸ್ಬೇಕು ಅಂದ್ರೆ ನಿನ್ ಶಾನೆ ದೊಡ್ಡ ಆಟನೇ ಆಡ್ಬೇಕು, ಸಖತ್ ದೊಡ್ಡ ಎವಿಡೆನ್ಸ್ ಹುಡುಕ್ಬೇಕು. ಆಗ್ಲೇ ಇಲ್ಲಿ ಸಡನ್ ಆಗಿ ಸುಯೋನ್ ಬರ್ತಾಳೆ. ಸಂಗ್ ಇಲ್ಲಿ ಶಾಕ್ ಆಗ್ತಾನೆ. ಇಲ್ಲಿ ಎಚ್ ಆರ್ ಇದ್ದಾಳೆ, ಸುಯೋನ್ ಜೊತೆ ಚೆನ್ನಾಗಿ ಮಾತಾಡಿಸ್ತಾಳೆ. ಸಂಗಿಗೆ ಇಲ್ಲಿ ಏನೋ ಗೊತ್ತಾಗ್ತಿರಲ್ಲ, ಇವಳು ಏನ್ ಪ್ಲಾನ್ ಮಾಡ್ತಿದ್ದಾಳೆ ಸುಯೋನ್ ಇಟ್ಕೊಂಡು. ಆಗ್ಲೇ ಎಚ್ ಆರ್ ಇದ್ದಳು ಸುಯೋನಿಗೆ ಒಂದು ಆಫರ್ ಕೊಡ್ತಾಳೆ. ಅದು ನ್ಯೂಸ್ ಲೆಟರ್ ಮಾಡಲ್ ಆಗೋದು, ಅಂದ್ರೆ ಅಡ್ವರ್ಟೈಸ್ಮೆಂಟ್ ಏನಿರುತ್ತೋ ಕಂಪ್ನಿದು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡುವಂತದ್ದು. ಸಂಬಳನು ಜಾಸ್ತಿ ಕೊಡ್ತೀನಿ ಅಂತ ಹೇಳೋದು. ಅಂಡ್ ಈ ಆಫರ್ ಕೇಳ್ಬಿಟ್ಟು ಹುಡುಗಿ ಇಲ್ಲಿ ಸಖತ್ ಖುಷಿ ಆದ್ಲು. ಆಗ್ಲೇ ಸುಯೋನ್ ಇದ್ದಳು ಖುಷಿಯಾಗಿ ಅಲ್ಲಿಂದ ಹೋಗ್ತಾಳೆ. ಅಂಡ್ ಎಚ್ ಆರ್ ಇದ್ದಳು ಗೇಟ್ ಹತ್ರ ಬಂದ್ಬಿಟ್ಟು ಅವಳನ್ನ ಬಿಡ್ತಾಳೆ. ಅಂಡ್ ಹೋಗ್ತಾ ಇರ್ಬೇಕಾದ್ರೂ ಕೂಡ ಸಂಗಿಗೆ ಟಾಟಾ ಮಾಡಿ ಹೋಗ್ತಾಳೆ. ಸಂಗ್ ಎಚ್ ಆರ್ ಹಿಂದ್ಲಿಂದ ಬಂದ್ಬಿಟ್ಟು ಹೇಳ್ತಾನೆ, ಅವಳ ಮೇಲೆ ಕೈ ಇಟ್ರೆ ಕತ್ತರಿಸಾಕ್ತೀನಿ. ಅಂಡ್ ಇಲ್ಲಿ ಸುಯೋನಿಗೆ ಅನಿಸ್ತಿರುತ್ತೆ ಸಂಗೆ ಎಚ್ ಆರ್ ನ ಒಪ್ಪಿಸ್ಬಿಟ್ಟು ಈ ಕೆಲಸ ಅವಳಿಗೆ ಕೊಟ್ಟಿದ್ದಾನೆ. ಅಂಡ್ ಅದೇ ಗುಂಗಲ್ಲಿ ಅವಳಿಲ್ಲಿ ಬ್ಲಶ್ ಮಾಡ್ತಾ ಹೋಗ್ತಿರ್ತಾಳೆ. ಅವಳು ಲಿಫ್ಟ್ ಹತ್ರ ಹೋಗ್ಬಿಟ್ಟು ಲಿಫ್ಟ್ ಡೋರ್ ನ ಓಪನ್ ಮಾಡ್ತಾಳೆ. ಅಂಡ್ ಲಿಫ್ಟ್ ಅಲ್ಲಿ ವಿಪಿ ಇರ್ತಾಳೆ. ಅಂಡ್ ಅಲ್ಲಿಂದ ಸಿನಾರಿಯೋ ಚೇಂಜ್ ಆಗ್ತು. ಎಚ್ ಆರ್ ಇದ್ದಳು ಸಂಗ್ ನ ಟೇಮ್ ಮಾಡ್ತಿದ್ಲು. ಈಗ ನನಗೆ ನಿನ್ ವೀಕ್ನೆಸ್ ಗೊತ್ತಾಯ್ತು, ಈಗ ನಮ್ಮಿಬ್ರು ಕರೆಂಟ್ ಪೊಸಿಷನ್ ಗೊತ್ತಲ್ಲ, ನಾನು ಮೇಲೆ ನೀನ್ ಕೆಳಗೆ, ಸೊ ಈಗ ನನ್ನ ಕಾಲ್ ನಿನ್ ನೆಕ್ಕು ಅಂತ ಹೇಳಿ ಮುಂದೆ ತರ್ತಾಳೆ ಟೋಸಕ್ ಮಾಡು ಅಂತ. ಸೊ ಇಲ್ಲಿ ಸಂಗು ನೆಕ್ಕಕ್ ಹೋಗ್ತಾನೆ ನಿಜವಾಗ್ಲೂ ವಿತೌಟ್ ಅ ಸೆಕೆಂಡ್ ಥಾಟ್. ಬಟ್ ಎಚ್ ಆರ್ ಇದ್ದಳು ಅಲ್ಲಿಂದ ಕಾಲ್ ತೆಗೆದ್ಬಿಟ್ಟು ಅವನ ಎದೆ ಮೇಲೆ ಕಾಲಿಟ್ಟು, ಆ ಹುಡುಗಿ ನಿನಗೆ ಇಷ್ಟೊಂದು ಇಂಪಾರ್ಟೆಂಟ್, ನಿನ್ ನೆಕ್ಕು ಅಂದ್ರೆ ನೆಕ್ತಿದೆಯಲ್ಲ ಆಗ್ಲೇ. ನೆಕ್ಸ್ಟ್ ಎಚ್ ಆರ್ ಇದ್ದಳು ಸಂಗ್ ತಮ್ಮನ ಮೇಲೆ ತನ್ನ ಪಾದದಿಂದಾನೆ ಮಸಾಜ್ ಮಾಡ್ಬಿಟ್ಟು ರಸ ತೆಗಿತಾಳೆ. ಇಲ್ಲಿ ಎಚ್ ಆರ್ ಇದ್ದಳು ಹೇಳ್ತಾಳೆ, ನೀನ್ ನಾನು ಯೂಸ್ ಮಾಡ್ದಂಗೆ ಯೂಸ್ ಮಾಡ್ಬಿಟ್ಟು ಅವಳನ್ನು ಕೂಡ ನೀನ್ ವಶಕ್ ತಗೋ. ಇಲ್ಲಿ ಸಂಗಿದ್ದನು ಸ್ಟ್ರಗಲ್ ಮಾಡ್ತಾ ಹೇಳ್ತಾನೆ, ಮುಚ್ಚು, ನೀವಿಬ್ರು ಕೆಟ್ಟರು, ಕೆಟ್ಟ ಕೆಲಸ ಮಾಡಿದಿರ ನೀವು, ಅದಕ್ಕೆ ನಾನ್ ನಿಮ್ ಜೊತೆ ಕೆಟ್ಟದಂಗ್ ಮಾಡ್ದೆ. ಅದಕ್ಕೆ ಎಚ್ ಆರ್ ಇದ್ದಳು ಮಾತ್ ಕಟ್ ಮಾಡ್ತಾ ಹೇಳ್ತಾಳೆ, ನೀನ್ ಶುರುವಿಂದಾನೆ ಹಂಗಿದ್ದೆ, ಆದ್ರೆ ತೋರಿಸ್ಕೊಂತಿರ್ಲಿಲ್ಲ, ಈಗ ನಿನ್ ಬಣ್ಣ ಸ್ವಲ್ಪವಾಗಿ ಆಚೆ ಬರ್ತಿದೆ. ಈಗ ನೀನೇ ನೋಡು, ಒಬ್ಳು ಕ್ಯೂಟ್ ಆಗಿರೋ ಹುಡುಗಿನ ಹೇಗೆ ನಿನ್ ಕೈಯಾರೆ ಆ ಭವಿಷ್ಯನ ಹಾಳು ಮಾಡ್ತೀಯ ಅಂತ. ಅಂಡ್ ಇದನ್ ಕೇಳ್ಬಿಟ್ಟು ಸಂಗಿಗೆ ಸಿಟ್ ಆಗ್ಬಿಟ್ಟು ಎಚ್ ಆರ್ ಗೋಮಳೆ ಇಚ್ಚಿರ್ತಾನೆ. ನೆಕ್ಸ್ಟ್ ಅವನೇ ಇಲ್ಲಿ ಸಿಟ್ ಆಗ್ಬಿಟ್ಟು ಬಿಡ್ತಾನೆ. ನೆಕ್ಸ್ಟ್ ಇಲ್ಲಿ ಎಚ್ ಆರ್ ಇದ್ದಾಳೆ ಹೇಳ್ತಾಳೆ, ನೀನೀಗ ರಿಯಲ್ ಮಾನ್ಸ್ಟರ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದ್ಯಾ. ನೆಕ್ಸ್ಟ್ ನಾವು ನೋಡ್ತೀವಿ ಸುಯೋನ್ ಇದ್ದಳು ವೈಸ್ ಪ್ರೆಸಿಡೆಂಟ್ ಜೊತೆ ಆ ಲಿಫ್ಟ್ ಅಲ್ಲಿ ಬಂದಿದ್ಲು. ಅಂಡ್ ಇದನ್ನ ಅಲ್ಲಿ ಕೌಂಟರ್ ಅಲ್ಲಿ ಅವ್ರ ಫ್ರೆಂಡ್ಸ್ ಗೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಅವ್ರಿద్దರು ಫುಲ್ ಶಾಕ್ ಆಗೋದ್ರು, ನೀನು ವಿಪಿ ಜೊತೆ ಬಂದ. ಅದಕ್ಕೆ ಸುಯೋನೆ ಅಂತಾಳೆ, ಅವಳೆ ಕರೆದಿದ್ದು ನನ್ನನ್ನ. ನೆಕ್ಸ್ಟ್ ವಿಪಿ ಹಂಗೆ ಯಾಕೆ ಮಾಡಿದ್ರು, ಒಬ್ಳು ಮಾಮೂಲಿ ಕೌಂಟರ್ ಲೇಡಿನ ಯಾಕೆ ಒಳಗೆ ಕರ್ಸ್ಕೊಂಡ್ಲು ಅಂತ ಹೇಳಿ ಇಲ್ಲಿ ಗೊತ್ತಾಗುತ್ತೆ ನಮಗೆ. ಅದೇನಂದ್ರೆ ವಿಪಿ ಇಲ್ಲಿ ಪ್ಲಾನ್ ಇದೆ, ಈ ಹುಡುಗಿ ಅಂದ್ರೆ ಸುಯೋನ್ನ ತನ್ನ ಅಪ್ಪಂಗೆ ಗಿಫ್ಟ್ ಹಾಕಿ ಕೊಡಕ್ಕೆ. ಏನ್ ಅವಳು ಇದ್ರ ಬಗ್ಗೆನೆ ಡ್ರೈವರ್ ಜೊತೆ ಮಾತಾಡ್ತಿರ್ತಾಳೆ, ಈ ಹುಡುಗಿ ಚೆನ್ನಾಗಿದ್ದಾಳಲ್ವಾ ನನ್ನ ಅಪ್ಪಂಗ್ ಕೊಡಕ್ಕೆ. ಸುಯೋನ್ ಸಚ್ ಅನ್ ಇನ್ನೋಸೆನ್ಸ್ ಬೇಬಿ ಪಾಪ. ಈಗ ಈ ಹುಡುಗಿ ಜೊತೆ ಮುಂದೆ ಏನಾಗುತ್ತೆ, ಯಾರ್ಯಾರು ಯಾವ ತರ ಯೂಸ್ ಮಾಡ್ಕೊಳ್ತಾರೆ ಇವಳನ್ನ. ನೆಕ್ಸ್ಟ್ ಇಲ್ಲಿ ಎಚ್ ಆರ್ ಒಂದು ಸಂಘದ ಜ್ಯೂಸ್ ತೆಗಿಯೋ ಆಟ ಇನ್ನ ನಡೀತಿತ್ತು, ಇಬ್ರು ಒಪ್ಕೊಳಕ್ಕೆ ತಯಾರಿಲ್ಲ. ನೆಕ್ಸ್ಟ್ ಸಂಘ ನ ಎಚ್ ಆರ್ ಇದ್ದಳು ಪದೇ ಹೇಳ್ತಿದ್ಲು, ಟೇಮ್ ಮಾಡ್ತಾ ಹೇಳ್ತಿದ್ಲು, ನೀನ್ ಅವಳ ಜೊತೆ ಇರೋದೇ ತೀಟೆ ತಿರ್ಸ್ಕೊಳಕ್ಕೆ, ನೀನ್ ಲವ್ ಮಾಡ್ತಿರೋ ನಾಟಕ ಮಾಡ್ತಿರೋದೇ ಅದಕ್ಕೆ. ನೆಕ್ಸ್ಟ್ ಇದನ್ನೆಲ್ಲ ಕೇಳ್ಬಿಟ್ಟು ಸಂಗೀತನ ತಾಲಿ ಕೆಟ್ಬಿಟ್ಟು ಎಚ್ ಆರ್ ಕೈ ಹಿಡ್ಕೊಂಡು ಓವರ್ ಪವರ್ ಮಾಡಿ ಬಗ್ನಿಗೆ ಊಟ ಚೆನ್ನಾಗಿ ಹೊಡೆದ. ಅವ್ನು ಲಿಟ್ರಲಿ ಎಲ್ಲ ಸಿಟ್ಟು ತೆಗ್ದಾಕ್ತಾನೆ. ಆಗ್ಲೇ ಎಚ್ ಆರ್ ಇದೆ ಹೇಳ್ತಾಳೆ, ಇಲ್ಲಿ ಯು ಟ್ರೂಲಿ ಬಿಕೇಮ್ ಅ ಮಾನ್ಸ್ಟರ್. ನೆಕ್ಸ್ಟ್ ಟೈಮ್ ಇಲ್ಲಿ ಚೇರ್ಮನ್ ನೋಡ್ತೀವಿ, ಅವಳ ಹತ್ರ ವಿಪಿ ಬಂದ್ಬಿಟ್ಟು ಒಂಚೂರು ಆಡ್ಕೊಂಡು ಈ ಹುಡುಗಿನ ನೀವು ರಿಕ್ರೂಟ್ ಮಾಡ್ಬೇಕು ಅಂತ ಹೇಳಿ ಒಂದು ಫೋಟೋ ಕೊಡ್ತಾಳೆ. ಇವಳನ್ನ ನೀವೇನಾದ್ರೂ ರಿಕ್ರೂಟ್ ಮಾಡ್ಲಿಲ್ಲ, ಫೇಲ್ ಆದ್ರಿ ಅಂತ ಗೊತ್ತಾದ್ರೆ ನಿಮ್ ಡಿಪಾರ್ಟ್ಮೆಂಟ್ ಗಾನ್. ಹಿಂದೆ ವಿಪಿ ರಪ್ಪ ಹೇಳಿದ್ನಲ್ಲ ಇವಳನ್ನ ರಿಕ್ರೂಟ್ ಮಾಡ್ಬೇಕು ಅಂತ ಹೇಳಿ, ಅದು ಈ ಹುಡುಗಿನೇ. ಈ ಹುಡುಗಿ ಯಾರು ಮೇನ್ ಇಂಪಾರ್ಟೆಂಟ್ ಸ್ಟೋರಿಲಿ ಮೇಜರ್ ಪಾರ್ಟ್ ಇದೆ ಈ ಹುಡುಗಿದು. ಮುಂದೆ ನಿಜವಾಗ್ಲೂ ದೊಡ್ಡ ಟ್ವಿಸ್ಟ್ ಇದೆ. ಸೊ ಇಲ್ಲಿಗೆ ಈ ಪಾರ್ಟ್ 3 ಎಂಡ್. ವಿಡಿಯೋ ನಿಜವಾಗ್ಲೂ ಜಲ್ದಿ ತರೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೆ, ಬಟ್ ಪ್ರಾಬ್ಲಮ್ ನಿಮ್ದೆ, ನಾನು ಟಾರ್ಗೆಟ್ ಹೇಳಿದ್ರು ಯಾರು ಕಂಪ್ಲೀಟ್ ಮಾಡಿರಲ್ಲ. ಸೊ ಇದ್ರ ಟಾರ್ಗೆಟ್ ಇಡ್ತೀವಿ, ಇಲ್ಲಿ ಬರ್ತಿರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ.